ಶುರು ಮಾಡಲ. ಓಂ ವ್ಯಾಖ್ಯಾಮುದ್ರಾಂ ಕರಸರಸಿಜೈಃ ಪುಸ್ತಕಂ ಶಂಖಚಕ್ರೆ ಬಿಭ್ರದ್ಭಿನ್ನಸ್ಫಟಿಕರುಚಿರೆ ಪುಂಡರೀಕೆ ನಿಷಣ್ಣಃ ಅಮ್ಲಾನಶ್ರೀರಮೃತವಿಷಧೇರಂಶುಭಿಃ ಪ್ಲಾವಯನ್ಮಾಂ ಆವಿರ್ಭೂಯಾದನಘಮಹಿಮಾ ಮಾನಸೇ ವಾಗಧೀಶಃ ಧ್ಯಾಯೇದಿಂದೀವರಾಭಂ ನಿಜಕರಕಮಲೆ ದಕ್ಷಿಣೆ ದಂಡಮಗ್ರ್ಯಂ ಸವ್ಯೇ ಪಾಶಂ ದಧಾನಂ ಜಘನತಟಗತೆ ರೂಪ್ಯಪೀಠಾಲಯಸ್ಥಂ ಕಾಂಚೀಗ್ರೈವೇಯಹಾರಾಂಗದಕಟಕಕಿರೀಟಾಂಗುಲೀಯಾಂಘ್ರಿಭೂಷಾ ಕರ್ಣಾಕಲ್ಪೋಜ್ವಲಾಂಗಂ ಯದುಕುಲತಿಲಕಂ ಕೃಷ್ಣಂ ಇಷ್ಟಾರ್ಥಸಿದ್ಧ್ಯೈ ನಮಸ್ತೆ ಪ್ರಾಣೇಶ ಪ್ರಣತವಿಭವಾ ಯಾವನಿಮಗಾಃ ನಮಸ್ವಾಮಿನ್ ರಾಮಪ್ರಿಯತಮಃ ಹನೂಮನ್ ಗುರುಗುಣ ನಮಸ್ತುಭ್ಯಂ ಭೀಮಪ್ರಬಲತಮಕೃಷ್ಣೇಷ್ಟ ಭಗವನ್ ನಮಃ ಶ್ರೀಮನ್ಮಧ್ವ ಪ್ರದಿಶ ಸುದೃಶನ್ನೋ ಜಯ ಜಯ ರಮಾಪತಿಂ ಪೂರ್ಣಗುಣಂ ಮುಕುಂದಂ ವ್ಯಾಸಂಚ ವಿಜ್ಞಾನಸಹಸ್ರಭಾನುಂ ಪೂರ್ಣಪ್ರಬೋಧಂಚ ಸುತತ್ವದೀಪಂ ಕ್ರಮಾದ್ಗುರೂಂಶ್ಚ ಪ್ರಣಮಾಮಿ ಮೂರ್ಧ್ನಾ ವಿಜಾನತಾಮವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ ಸರ್ವೇಂದ್ರಿಯಾಭಿಮಾನಿಸ್ಥಮುಖ್ಯಪ್ರಾಣಸ್ಥ ವಿಷ್ಣುನಾ ಪ್ರೇರಿತಶ್ರೀಶತುಷ್ಟ್ಯರ್ಥಂ ಕರಿಷ್ಯೇ ಕರ್ಮ ಚಾಖಿಲಂ ಸ್ವಸ್ತ್ಯಸ್ತು ಸತಾಂ ಹರಿ ಓಂ ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತರ್ನಮಸ್ಯಂತಿ ಸಾ ಮಾಂ ಸಂಧ್ಯಾಭಿರಕ್ಷತು. ಇದು ಸಂಧ್ಯೆಯ ಬಗ್ಗೆ ಹೇಳಿದ ಹಿರಿಯರ ಮಾತು. ಕೇಳುಗರಾಗಿ ಬಂದ ಎಲ್ಲ ಹಿರಿಯರೇ ಕಿರಿಯರೇ, ಸಂತೋಷ ಆಗೋದು ಒಂದಾಗಲೇ ನಿರೂಪಕರು ಆರಂಭದಲ್ಲಿ ಹೇಳಬೇಕಾದ್ರೆ, ಇವತ್ತೇನೋ ವರ್ಲ್ಡ್ ವಾರ್ ನಡೆಯುವ ರೀತಿಯ ಒಂದು ಕ್ರೀಡೆ ಇದ್ದಾಗಲೂ ಇಷ್ಟು ಜನ ಒಟ್ಟಿಗೆ ಸೇರಿದ್ದೀರಿ, ನನಗೆ ದಾರಿಯಲ್ಲೇ ಗೊತ್ತಾಗಿದ್ದು. ಸಂತೋಷ ಆಯಿತು. ಅಂದರೆ ಆಸಕ್ತಿ ಇಷ್ಟು ಇದೆ ಅಂದರೆ ಶ್ರದ್ಧೆಯೇ ಸಿದ್ಧಿಯ ಕೀಲಿಕೈ ಅಂತ. ಅದನ್ನು ಬಿಟ್ಟು ಈ ಕಡೆದ್ರಲ್ಲಿ ಅದಕ್ಕಿಂತ ಹೆಚ್ಚಿನದಿದೆ ಅಂತ ಅನ್ನಿಸಿತಲ್ವ ನಮ್ಗೆ ಈ ದಿವಸ, ಅರ್ಧ ಗೆದ್ದೆವು ಅಂತ ಲೆಕ್ಕ. ಇನ್ನು ಇದರ ಬಗ್ಗೆ ತಿಳ್ಕೊಳ್ಳುವ ಪ್ರಯತ್ನ ಮಾಡಬೇಕು. ಜ್ಞಾತ್ವಾ ಪ್ರಾರಭ್ಯ ಕುರ್ವೀತ ಹೆಕುರುವಾಣೋ ವಿನಶ್ಯತಿ ಅಂತ. ನನಗೆ ಈಗ ನಾನು ಯಾವ ಮಟ್ಟದಲ್ಲಿ ಮಾತಾಡಬೇಕು ಗೊತ್ತಾಗ್ತಾಯಿಲ್ಲ. ಯಾಕೆಂದರೆ ಸಣ್ಣ ಮನಸ್ಸುಗಳು ಇವೆ, ದೊಡ್ಡದಾಗಿಯೂ ಕೂಡ ಸಣ್ಣತನವನ್ನು ಉಳಿಸ್ಕೊಂಡವರು ಇದ್ದಾರೆ, ದೊಡ್ಡವರು ಇದ್ದಾರೆ. ಹಾಗಾಗಿ ನಾನು ಅಂದ್ಕೊಂಡ ರೀತಿ ಬೇರೆ ಇತ್ತು ಸ್ವಲ್ಪ. ಬಹುಶಃ ಈ ಸಣ್ಣ ತಲೆಗಳನ್ನು ನಾನು ಯೋಚನೆ ಮಾಡಿರಲಿಲ್ಲ. ಚಿಕ್ಕ ಹುಡುಗರು ಬಂದಿದ್ದಾರೆ ಅನ್ನೋದು ತುಂಬ ಖುಷಿಯಾಯಿತು. ಆದರೆ ವಸ್ತುತಃ ಇದೆರಡನ್ನು ಮಿಕ್ಸ್ ಮಾಡೋದ್ರ ಬದಲು ಒಂದು ಸರ್ತಿ ಅವರನ್ನೇ ಕೂಡಿಸ್ಕೊಂಡು ಮಾಡುವಾಗ ಅವರಿಗೆ ಸ್ವಲ್ಪ ಬೇರೆ ಥರ ಹೇಳಬೇಕಾಗತ್ತೆ. ಈಗ ನಾನು 1ನೇ ಕ್ಲಾಸ್ ಪಾಠ ಮಾಡೋದು ಬೇರೆ ಥರ ಮಾಡಬೇಕು, 10ನೇ ಕ್ಲಾಸ್ ಪಾಠ ಮಾಡೋದು ಬೇರೆ ಥರ ಮಾಡಬೇಕು, PhD ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಬೇರೆ ಥರ ಪಾಠ ಮಾಡಬೇಕು. ಇದು ಎರಡನ್ನು ಮಿಕ್ಸ್ ಮಾಡೋದು ಸ್ವಲ್ಪ ಕಷ್ಟ ಇದೆ. ಬಹುಶಃ ಚಿಕ್ಕ ಮಕ್ಕಳಿಗೆ ಸ್ವಲ್ಪ ಬೋರ್ ಆದರೆ ಅಲ್ಲೇ ದೊಡ್ಡವರು ಯಾರಾದ್ರಿದ್ರೆ ತಲೆ ಕೊಟ್ಟು ಮಲ್ಕೊಂಬಿಡಿ. ನಿಮ್ಗೆ ಇನ್ನೊಂದು ಸರ್ತಿ ಇದಕ್ಕಿಂತ ಚೆನ್ನಾಗಿ ಹೇಳುವಂತಹ ಒಂದು ವ್ಯವಸ್ಥೆಯನ್ನು ಮಠದವರು ಮಾಡ್ತಾರೆ ಅಂತ ನಾನು ನಂಬ್ತೇನೆ. ಯಾಕೆಂದರೆ ಅವರನ್ನು ನಾವು ತುಂಬ ವಿಷಯದ ಇಟ್ಟುಕೊಂಡು ಅವರ ಬೆನ್ನ ಹಿಂದೆ ಬೀಳಲಿಕ್ಕಾಗೋದಿಲ್ಲ. ಅವರನ್ನು ನಮ್ಮ ಜೊತೆಗೆ ಸೇರಿಸ್ಕೊಂಡು ನಾವು ಅವರಿಗೆ ಹೇಳ್ಕೊಡ್ಬೇಕು. ಆದರೆ ಸೇರಿದ್ದಾರೆ ಅನ್ನೋದು ಬಹಳ ಸಂತೋಷ. ಕೇಳಿದ್ದು ಯಾವತ್ತೂ ವ್ಯರ್ಥ ಆಗಲ್ಲ. ಅದು ಇನ್ಯಾವತ್ತೂ ಒಂದು ದಿವಸ ಸಂಸ್ಕಾರ ರೂಪದಲ್ಲಿ ಅವರಿಗೆ ಅದು ಬೆಳವಣಿಗೆ ತಂದೇ ಕೊಡುತ್ತೆ. ಹಾಗಿದ್ದರೂ ಮಕ್ಕಳಿಗೆ ಯಾರಿಗಾದರೂ ಮಧ್ಯದಲ್ಲಿ ಡೌಟ್ ಬಂದರೆ ಕೈ ಎತ್ತಬಹುದು, ಜೈ ಹಿಂದ್ ಅಂತ ಹೇಳಿದರೆ ಆಯಿತು. ಅರ್ಥ ಆಯ್ತಾ? ಪ್ರಶ್ನೆ ಕೇಳ್ಬೋದು, ಏನಾದರೂ ಡೌಟ್ ಇದ್ದರೆ. ಕೇಳ್ತೀಯಾ? ಹಾಂ. ಸಂಧ್ಯಾ ಅನ್ನೋದು ಒಂದು ಶಬ್ದ. ಸಂಧ್ಯಾ ಯಾವಾಗ ಮಾಡಬೇಕು ಅನ್ನೋದು ಒಂದು ಸಂಧ್ಯಾಕಾಲ. ಸಂಧ್ಯಾಕಾಲದಲ್ಲಿ ಏನು ಮಾಡಬೇಕು ಅನ್ನೋದು ಸಂಧ್ಯಾ ವಂದನೆ. ಇದು 3 ವಿಷಯವನ್ನು ನಾನು ಇಟ್ಟುಕೊಂಡು ಮೊದಲು ಒಂದು ಸ್ವಲ್ಪ ಹೊತ್ತು ಹೇಳ್ತೇನೆ. ದೀರ್ಘ ಅಂಶ ಕೆಲವು ಬರಬಹುದು. ಯಾಕೆಂದರೆ ನಾವು ಮೊದಲು ಯಾಕೆ ಮಾಡಬೇಕು ಅಂತ ಗೊತ್ತಿಲ್ಲದೆ ಅದರ ಬಗ್ಗೆ ಎಷ್ಟೇ ವಿವರಣೆ ಕೊಟ್ಟರೂ ಕೂಡ ಅದು ಪೂರ್ವ ಸಿದ್ಧತೆ ಗಟ್ಟಿ, ಅಡಿಪಾಯ ಗಟ್ಟಿ ಇಲ್ಲದೇ ಇದ್ದರೆ ನಾವು ದೊಡ್ಡ ಬಿಲ್ಡಿಂಗ್ ಕಟ್ಟಲಿಕ್ಕೆ ಬಹಳ ಕಷ್ಟ ಇದೆ. ಹಾಗಾಗಿ ನಾನು ಪೂರ್ವ ಅವಲೋಕನೆಯನ್ನು ಮಾಡುವಾಗ ಕೆಲವು ಅಂಶಗಳನ್ನು ಹೇಳ್ತೇನೆ. ಆ ಮಧ್ಯದಲ್ಲೇ ಸಂದೇಹ ಬಂದರೆ ದಯವಿಟ್ಟು ಪ್ರಶ್ನೆ ಕೇಳಿ. ಇಬ್ಬರಿಗೆ ಪ್ರಶ್ನೆ ಬರುವುದಿಲ್ಲ ಅಂತ ಹೇಳ್ತಾರೆ. ಎಲ್ಲ ಗೊತ್ತಿದ್ದವರಿಗೆ, ಏನೂ ಗೊತ್ತಿಲ್ಲದವರಿಗೆ. ನೀವು 1ನೇ ವರ್ಗದವರು ಆಗಬೇಡಿ, 2ನೇ ವರ್ಗದವರು ಆಗೋದು ಬೇಡಿ,
ಮಧ್ಯದಲ್ಲಿ ಆಗಿ ಇದ್ದುಕೊಂಡು ಪ್ರಶ್ನೆಯನ್ನು ಕೇಳಿ. ದಯವಿಟ್ಟು ಪ್ರಶ್ನೆ ಕೇಳೋದ್ರಿಂದ ನಾವೇನು ದಡ್ಡರಾಗ್ತೀವಿ, ಮೂರ್ಖರಾಗ್ತೀವಿ, ನಮ್ಮನ್ನೆಲ್ಲ ಏನೂ ಗೊತ್ತಿಲ್ಲ ಅಂತ ಅಂದ್ಕೊಳ್ತಾರೆ ಅಂತ ಮಾತ್ರ ಹೆಸಿಟೇಟ್ ಮಾಡ್ಕೊಳ್ಬೇಡಿ. ಸಂಧ್ಯಾ ಅನ್ನುವ ಶಬ್ದ ನಿಮ್ಗೆ ಗೊತ್ತಿದೆ, ಅದು ಸಂಧಿಕಾಲ ಅಂತ. ಸೂರ್ಯೋದಯ ಅಂದರೆ ರಾತ್ರಿ ಮುಗಿದು ಸೂರ್ಯೋದಯ ಆಗುವ ಕಾಲ ಒಂದು. ಇನ್ನೊಂದು ಪ್ರಧಾನವಾದದ್ದು ಸೂರ್ಯ ಅಸ್ತ ಆಗುವ, ಅಂದರೆ ಹಗಲು ಮುಗಿದು ರಾತ್ರಿ ಆರಂಭ ಆಗುವ ಕಾಲ, ಇದು ಪ್ರಧಾನ ಸಂಧ್ಯಾ. ಅದರ ಮಧ್ಯದಲ್ಲಿ ಪೂರ್ವಾಹ್ನ, ಅಪರಾಹ್ನ, ಮಧ್ಯಾಹ್ನದ ಮಧ್ಯದ ಭಾಗ ಏನಿದೆ ಅದನ್ನು ಮಧ್ಯಾಹ್ನ ಕಾಲ ಅಂತ. ಹೀಗೆ 3 ಸಂಧಿಗಳಿವೆ. ಆ 3 ಸಂಧಿಗಳ ಕಾಲದಲ್ಲಿ ಭಗವಂತನಿಗೆ ನಾವು ನಮ್ಮ ಕೃತಜ್ಞತೆಯನ್ನು ಅರ್ಪಿಸಬೇಕು ಅಂತ. ಬೆಳಗ್ಗಿನದ್ದು ಮತ್ತು ರಾತ್ರಿಯದ್ದು 2 ಥರ ಇದೆ. ಅಂದರೆ 3 ಹೊತ್ತು ಮಾಡಬೇಕು ಅಂತ ಹೇಳುವ ಮಾತುಗಳು ಇವೆ, 2 ಹೊತ್ತು ಮಾಡಲೇಬೇಕು ಅಂತ ಹೇಳುವ ಮಾತುಗಳು ಇವೆ. ಆಮೇಲೆ ಇಲ್ಲ, ಏನು 3 ತಪ್ಪಿದರೆ 2. ಅದರಲ್ಲಿ ಮತ್ತೆ ಇನ್ನೂ ಒಂದು ಇದ್ದರೆ ಹೇಳ್ತೀರಾ ಅಂತ ಕೇಳಬೇಡಿ. ಇಲ್ಲ, ಎಲ್ಲೂ ಹೇಳಲಿಲ್ಲ, 2 ಮಾಡಲೇಬೇಕು. ಅಕಸ್ಮಾತ್ ಮಧ್ಯಾಹ್ನದ ಇವತ್ತಿನ ಪರಿಸ್ಥಿತಿಯಲ್ಲಿ ನಾವು ಎಲ್ಲೋ ಇರ್ತೇವೆ, ಹೇಗೋ ಇರ್ತೇವೆ, ಆ ಪರಿಸ್ಥಿತಿಯಲ್ಲಿ ನಮಗೇನು ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಅನ್ನುವ ಸ್ಥಿತಿಯನ್ನು ಬಹುಶಃ ಆಚಾರ್ಯರು ಗಮನಿಸಿಯೇ ಅವರು 2 ಒತ್ತು ಕೊಟ್ಟು ಮಾಡಬೇಕು ಅಂತ ಹೇಳಿದರು. ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿಯುವ ಮುಂಚೆ, ಸಂಧ್ಯಾ ಅಂದರೆ ಸಂಧಿಯ ಕಾಲ ಅಂತ ಒಂದು ಅರ್ಥ ಆಯಿತು. ಅದರ ಜೊತೆಗೆ ಸಂಧ್ಯಾ ಅನ್ನುವುದು ಅದು ಭಗವಂತನ ಹೆಸರು ಅಂತ ಹೇಳ್ತಾರೆ. ಸಂಧ್ಯೆ ಸೃಷ್ಟಿರಾಹಿ ಅಂತ ಸೂತ್ರದಲ್ಲಿ ವೇದವ್ಯಾಸರು ಕೂಡ ಈ ಸಂಧ್ಯಾ ಶಬ್ದದ ಅರ್ಥವನ್ನು ಹೇಳ್ತಾರೆ. ಸಂಧ್ಯಾ ಅಂದರೆ ಯಾರು ಸಮ್ಯಕ್ ಧ್ಯಾನವನ್ನು ಮಾಡ್ತಾನೋ ಅವನನ್ನು ತನ್ನಲ್ಲಿ ಇಟ್ಟುಕೊಂಡು ಅವನನ್ನು ರಕ್ಷಿಸ್ತಾನೆ. ಅದು ಗಾಯತ್ರಿ ಶಬ್ದದ ಅರ್ಥವೂ ಅದೇ, ಗಾಯಂತಂ ತ್ರಾಯತೆ. ಯಾರು ತನ್ನ ಬಗ್ಗೆ ಮೊರೆ ಇಡ್ತಾನೋ ಅವನಿಗೆ ತನ್ನ ಕಡೆಯಿಂದ ಪೂರ್ಣವಾದ ರಕ್ಷಣೆಯನ್ನು ಕೊಡ್ತಾನೆ ಅನ್ನೋದು ಸಂಧ್ಯಾ ಶಬ್ದದ ಅರ್ಥ. ಅದನ್ನು ಅಹರಹ ಸಂಧ್ಯಾಂ ಉಪಾಸೀತ ಅಂತ ಹೇಳಿ, ಪ್ರಾತರುತ್ಥಾಯಾತ ಸಂಧ್ಯಾಂ ಉಪಾಸೀತ ಯತ್ ಸಂಧ್ಯಾಂ ಉಪಾಸತೆ ಬ್ರಹ್ಮೈವ ತದುಪಾಸತೆ. ಅವನು ಉಪಾಸನೆ ಸಂಧ್ಯಾವಂದನೆ ಮಾಡ್ತಾ ಇದ್ದಾನೆ ಅಂದರೆ ನೇರ ಭಗವಂತನನ್ನೇ ಉಪಾಸನೆ ಮಾಡ್ತಾ ಇದ್ದಾನೆ ಅಂತ ಅರ್ಥ. ಇಷ್ಟು ಉಪನಿಷತ್ತಿನಲ್ಲಿ ಬಂದ ಮಾತು. ನಾನು ಮೊದಲು ಒಂದು ಪದ್ಯ ಹೇಳಿದೆ, ಯಾಂ ಸದಾ ಸರ್ವಭೂತಾನಿ ಸ್ಥಾವರಾಣಿ ಚರಾಣಿ ಚ ಸಾಯಂ ಪ್ರಾತಃ ನಮಸ್ಯಂತಿ ಸಾ ಮಾಂ ಸಂಧ್ಯಾ ಅಭಿರಕ್ಷತು. ನೋಡಿ, ಪ್ರಕೃತಿಯಲ್ಲಿ ಸೂರ್ಯೋದಯಕ್ಕಿಂತ ನಾವು ಮುಂಚೆ ಹೇಳುವ ಅಭ್ಯಾಸ ಇದ್ದರೆ ಹಾಗೆ ಹೇಳಬಾರ್ದಿತ್ತು ನಾನು, ಆದರೆ ಪರಿಸ್ಥಿತಿ ಹಾಗಿದೆ. ಬೆಳಗ್ಗೆ ನಾವು ಪೇಟೆಯಲ್ಲಿ ಬಹುಶಃ ಇವತ್ತು ಸ್ವಲ್ಪ ಕಷ್ಟ ಇದೆ, ಆದರೆ ನೀವು ಹಳ್ಳಿಯಲ್ಲಿ ಅಥವಾ ಎಲ್ಲೋ ಸ್ವಲ್ಪ ಇಂಟೀರಿಯರ್ ಪ್ಲೇಸ್ಗಳಿಗೆ ಹೋದಾಗ ನಾವು 4:15 ಎದ್ದದ್ದು ಹೋದಾದರೆ ಎಷ್ಟು ಚೆನ್ನಾಗಿ ಚಿಲಿಪಿಲಿಗುಟ್ಟುವ ಪಕ್ಷಿಗಳ ನಾದ ಕೇಳುತ್ತೆ, ಎಷ್ಟು ಸ್ಪಷ್ಟವಾಗಿ ಅವುಗಳು ತಮ್ಮ ಗುಣಗಾನವನ್ನು ಮಾಡ್ತಾವೆ. ಅದನ್ನು ಈ ಪದ್ಯ ಹೇಳಿದ್ದು. ಸ್ಥಾವರಾಣಿ ಚರಾಣಿ ಚ, ಸ್ಥಾವರಗಳು ಮತ್ತು ಚರ ಪ್ರಾಣಿಗಳಾದಂತಹ ಪ್ರಾಣಿ ಪಕ್ಷಿಗಳೆಲ್ಲವೂ ಕೂಡ ಸೂರ್ಯೋದಯಕ್ಕಿಂತ ಮುಂಚೆಯೇ ಎದ್ದು ಗಾನವನ್ನು ಮಾಡ್ತಾವಂತೆ. ನಮಗನ್ಸುತ್ತೆ ಪಾಪ ಅವುಗಳದ್ದೇನೋ ಹಾಡ್ತಾವೆ ಅಂತ, ಆದರೆ ಶಾಸ್ತ್ರಕಾರರು ಹೇಳ್ತಾರೆ ಅದು ಭಗವಂತನ ಸ್ತೋತ್ರ ಮಾಡುವುದು, ಭಗವಂತನ ಗುಣಗಾನ ಮಾಡುವುದು ಅಂತ. ಅವುಗಳಿಗೆ ಯಾವ ರೀತಿ ರಿವಾಜು ಇಲ್ಲ. ಆದರೂ ಅವುಗಳು ಒಂದು ದಿವಸವೂ ಕೂಡ ತಪ್ಪಿಯೂ ಇವತ್ತು 7 ಗಂಟೆಗೆ ಹೇಳೋಣ, 8 ಗಂಟೆಗೆ ಹೇಳೋಣ, 10 ಗಂಟೆಗೆ ಹೇಳೋಣ ಅಂತ ಮಾಡುವುದಿಲ್ವೇ ಅಲ್ಲ. ನೀವು ಬೇಕಾದರೆ ಮಫ್ತಿಗೆ ಕೂತು ಪ್ರತಿ ದಿವಸ ಒಂದು 10 ದಿವಸ 15 ದಿವಸ ಬೆಳಗ್ಗೆ 4:15 ಅಬ್ಸರ್ವ್ ಮಾಡಿ. ಒಂದು ದಿವಸವೂ ತಪ್ಪಿಸದೆ ಯಾವ ಪಕ್ಷಿಗಳು ಪ್ರಾಣಿಗಳು ಕೂಡ ಹಗಲು ಹೊತ್ತು ಅಂತ ಅನ್ನೋದಂದರೆ ಸೂರ್ಯೋದಯ ಆದ ಮೇಲೆ ಹೇಳುವುದು ಅಂತಿಲ್ಲ. ಅವುಗಳು ಅದಕ್ಕಿಂತ ಮುಂಚೆ ಎದ್ದು ತಮ್ಮ ಕಲಾಪವನ್ನು ಭಗವಂತನಿಗೆ ಅರ್ಪಿಸ್ತಾವೆ. ಗೊತ್ತಿದ್ದು ಅರ್ಪಿಸ್ತಾವೋ ಗೊತ್ತಿಲ್ಲದೆ ಅರ್ಪಿಸ್ತಾವೋ ಪ್ರಕೃತಿ ಆ ವ್ಯವಸ್ಥೆ ಮಾಡಿದೆ. ಅಂದರೆ ಅದು ನಮ್ಮನ್ನು ಎಬ್ಬಿಸ್ಲಿಕ್ಕೋಸ್ಕರ ಅಲಾರ್ಮ್ ಇಟ್ಟದ್ದು, ನಮಗೆ ಎಚ್ಚರ ಆಗೋದಿಲ್ಲ. ಯಾಕೆಂದರೆ ನಾವು ಮಲಗಿರುವುದೇ ಬಹುಶಃ 3 ಗಂಟೆಗೋ 2 ಗಂಟೆಗೋ ಆಗಿರುತ್ತೆ. ನಮ್ಮ ಆಫೀಸು ಅಥವಾ ಇನ್ನೇನು ವರ್ಕು ಈ ಥರದ ಒತ್ತಡಗಳನ್ನು ಹಾಕ್ಕೊಂಡಿರ್ತೇವೆ, ಎಚ್ಚರ ಆಗಲಿಕ್ಕೆ ಮನಸ್ಸು ಕೊಡುವುದಿಲ್ಲ. ಆದರೆ ಸಾಮಾಂ ಸಂಧ್ಯಾ ಅಭಿರಕ್ಷತು ಅಂತ ಕೇಳಿದ್ದಲ್ಲಿ ಸಾಯಂ ಪ್ರಾತರ್ ನಮಸ್ಯಂತಿ. ನೋಡಿ ಎಷ್ಟು ಸ್ಪಷ್ಟ ಹೇಳ್ತಾರೆ, ಸಾಯಂ ಪ್ರಾತಃ 2 ಹೊತ್ತು ಪಕ್ಷಿಗಳು ಭಗವಂತನನ್ನು ಸ್ತೋತ್ರ ಮಾಡ್ತಾವೆ. ಸ್ಥಾವರ ಜಂಗಮ ಎರಡೂ ಕೂಡ, 2 ಥರದ ಪ್ರಾಣಿ ಪಕ್ಷಿಗಳು ಭಗವಂತನನ್ನು ಮರಗಳು ಕೂಡ ಬೆಳಿಗ್ಗೆ ಎದ್ದು ಸ್ವಾಗತಿಸ್ತಾವೆ ಅಂತ ಹೇಳ್ತಾರೆ. ಅಂದರೆ ಎಲ್ಲ ಪ್ರಾಣಿಗಳಿಗೂ ಭಗವಂತನ ಅಸ್ತಿತ್ವದ ಬಗ್ಗೆ ನಮಗೆ ಗೊತ್ತಿಲ್ಲದೆಯೇ ಅವುಗಳಲ್ಲಿ ಒಂದು ಎಚ್ಚರಿಕೆ ಇದೆ ಅನ್ನೋದನ್ನು ನಾವು ತಿಳ್ಕೊಂಡ್ರೆ ಆ ಸತ್ಯದಿಂದ ನಮಗೆ ಒಂದು ಅವುಗಳೇ ಮಾಡ್ತಾವೆ, ನಾವು ಮಾಡಲಿಲ್ಲ ಅಂದರೆ ಏನು ತಪ್ಪು ಅಂತ ಅನ್ನಿಸಿದರೆ ಈ ಮಾತು ನಾವು ದಿವಸ ಪ್ರಾರ್ಥನೆ ಮಾಡುವುದಕ್ಕೆ ಅರ್ಥ ಇದೆ. ಸಾ ಮಾಂ ಸಂಧ್ಯಾ ಅಭಿರಕ್ಷತು. ಅಂತಹ ಸಂಧ್ಯಾಕಾಲ, ಸಂಧ್ಯಾ ದೇವತೆ, ಸಂಧ್ಯಾ ಭಗವದ್ರೂಪ ನಮ್ಮನ್ನು ರಕ್ಷಿಸಲಿ. ಸರಿ, ಮಾಡಬೇಕು ಅಂತ ಹೇಳಿದ್ರಿ, ಅದರ ಕಾಲ ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಕ್ಕೆ ಅವರು ಹೇಳಿದ್ದು ಬ್ರಾಹ್ಮೀ ಮುಹೂರ್ತೆ ಉತ್ಥಾಯ.
ಬ್ರಾಹ್ಮೆ ಅಂತಲೂ ಹೇಳ್ತಾರೆ, ಬ್ರಾಹ್ಮೀ ಮುಹೂರ್ತೆ ಅಂತ ಒಂದೇ ಶಬ್ದನೂ ಮಾಡಬಹುದು. ಏನದು ಬ್ರಾಹ್ಮೀ ಮುಹೂರ್ತ ಅಂದರೆ, ಸೂರ್ಯೋದಯಕ್ಕಿಂತ 98 ನಿಮಿಷ ಪೂರ್ವದಲ್ಲಿ, ಒಟ್ಟದು ಇರುವುದು 96 ನಿಮಿಷ, 96 ನಿಮಿಷ ಒಟ್ಟು ಇಡೀ ಅದನ್ನು ಸಂಧ್ಯಾಕಾಲ ಅಂತ ಹೇಳುವಂಥದ್ದು. ಅಂದರೆ ಸುಮಾರು 1.5 ಮುಹೂರ್ತ. ಈಗ ಅವರು ಪಂಚಾಂಗದಲ್ಲಿ ಹಾಕುವಾಗ ಘಳಿಗೆ, ವಿಘಳಿಗೆ ಇತ್ಯಾದಿ ಕ್ರಮದಲ್ಲಿ ಹಾಕುವಾಗ 1 ಘಳಿಗೆ ಅಂದರೆ 24 ನಿಮಿಷ, 2 ಘಳಿಗೆ ಅಂದರೆ 1 ಮುಹೂರ್ತ. 2 ಮುಹೂರ್ತ ಪೂರ್ವದಲ್ಲಿ ಸುಮಾರು 6 ಗಂಟೆಗೆ ಸೂರ್ಯೋದಯ ಅಂತಂದರೆ 4:15 96 ನಿಮಿಷ ಅಂದರೆ ಅಷ್ಟು ಕ್ರಮಕ್ಕೆ ಬರುತ್ತೆ. 1:15 ಗಂಟೆ ಹಿಂದೆ, ಅಲ್ಲಿಂದ ಸೂರ್ಯೋದಯ ಆದಮೇಲೆ 1 ಮುಹೂರ್ತ, ಅಲ್ಲಿಯ ತನಕ ಸಂಧ್ಯಾವಂದನೆಯ ಕಾಲ. ಅದರಲ್ಲೂ ನಾವು ಅರ್ಘ್ಯ ಬಿಡುವುದು, ಗಾಯತ್ರಿಯ ಮಂತ್ರವನ್ನು ಉಪಾಸನೆ ಮಾಡುವುದು ಅನ್ನೋದು ಸೂರ್ಯ ಉದಯ ಆಗುವುದಕ್ಕಿಂತ ಮುಂಚೆ ಆದರೆ ಅದಕ್ಕೆ 1ಕ್ಕೆ 100 ಫಲ. ಆಮೇಲೆ ಅನಿವಾರ್ಯವಾಗಿ ಬಿಡಬಾರ್ದು ಅನ್ನೋ ಕಾರಣಕ್ಕೋಸ್ಕರ ಮಾಡಿದರೆ ಮಾಮೂಲು ಫಲ, ಆಮೇಲೆ ಮಾಡಿದರೆ ಬಿಡಲಿಲ್ಲ ಅಂತನ್ನುವ ಒಂದು ಫಲ ಇದೆ ಅಷ್ಟೇ. ಅದರಿಂದಾಗಿ ಆದಷ್ಟು ಸಮಯಕ್ಕೆ ಸರಿಯಾಗಿ ಮಾಡುವುದು ಅನ್ನೋದನ್ನು ನಾವು ರೂಢಿಸಿಕೊಂಡ್ರೆ ಅದು ಪೂರ್ಣವಾದ ಫಲವನ್ನು ಕೊಡುತ್ತೆ. ಅದಕ್ಕೆ ಅವರು ಇದನ್ನು ಕೃಷ್ಣನೂ ಮಾಡಿದ್ದ ಅನ್ನೋದನ್ನು ಭಾಗವತದಲ್ಲಿ ಹೇಳುತ್ತೆ. ಬ್ರಾಹ್ಮೇ ಮುಹೂರ್ತೆ ಚೋತ್ಥಾಯ ವಾರಿ ಉಪಸ್ಪೃಶ್ಯ ಮಾಧವ. ಮಾಧವ ಇದು 16,100 ಜನರನ್ನು ಮದುವೆ ಆದ ವ್ಯವಸ್ಥೆ ಹೇಗಿದೆ ಅಂತ ನೋಡಬೇಕು ಅಂತ ನಾರದರಿಗೆ ಅನ್ನಿಸ್ತಂತೆ. ಅದಕ್ಕೋಸ್ಕರ ಕೃಷ್ಣ ಕಾಲನಿಗೆ ಹೋದರು. ಅಂದರೆ ಕೃಷ್ಣ ಇದ್ದ ಊರದು. ಎಲ್ಲ ಕಡೆಯಲ್ಲೂ ಒಬ್ಬೊಬ್ಬರಿಗೆ ಒಂದೊಂದು ಅರಮನೆ ಕೊಟ್ಟು ಆ ದಾರಿಯಲ್ಲಿ ಹೋಗ್ತಾ ಪ್ರತಿಯೊಂದು ಮನೆಗೂ ಹೋದಾಗ ಕೃಷ್ಣ ಒಂದು ಮನೆಯಲ್ಲಿ ಕಾಲಿಗೆ ನೀರು ಹಾಕಿ ಒಳಗೆ ಕರೆದು ಅವನ ಮನೆಯ ಮಕ್ಕಳ ಜೊತೆಗೆ ಏನೋ ಹೇಳಿಕೊಡ್ತಾ ಇದ್ದಂತೆ. ಇನ್ನೊಂದು ಮನೆಯಲ್ಲಿ ಬಾವಿಯಲ್ಲಿ ನೀರು ಸೇರ್ತಾ ಇದ್ದಂತೆ, ಪೂಜೆಗೆ ಪುರಸ್ಕಾರಕ್ಕೆ ಯಾವುದಕ್ಕೋ. ತಕ್ಷಣ ನಾರದರು ಬಂದು ಅಂತ ಸಂತೋಷಪಟ್ಟು ಒಂದು ತಂಬಿಗೆ ನೀರು. ಪ್ರತಿ ಮನೆಯಲ್ಲಿ ಹೋದಾಗಲೂ ಊಟ ಮಾಡಿ ಇಲ್ಲ ಹಾಗಾದರೆ ಒಂದು ತಂಬಿಗೆ ನೀರು ಕುಡಿಯಿರಿ ಅಂತ ಪ್ರತಿ ಮನೆಗೂ ಹೋದಾಗಲೂ ಅವರಿಗೆ ನೀರು ಕೊಟ್ಟ ಮೇಲೆ ಕೃಷ್ಣ ಸಾಕಾಯಿತು, ನಿನ್ನ ಈ ಆತಿಥ್ಯವನ್ನು ಸಹಿಸ್ಕೊಳ್ಳಿಕ್ಕೆ ನನ್ನ ಹತ್ರ ಸಾಧ್ಯ ಇಲ್ಲ. ನಾರದರಿಗೆ ಆ ದಾರಿಯಲ್ಲಿ ಬರುವಾಗ ಏನಾಯಿತು ಅಂತ ಹೇಳುವಾಗ ಇದೊಂದು ಮಾತು. ಒಂದು ಮನೆಗೆ ಹೋದಾಗ ವಾರಿ ಉಪಸ್ಪೃಶ್ಯ ಮಾಧವ, ಭಗವಂತ ಯಥಾಪ್ರಕಾರ ಬೆಳಿಗ್ಗೆ ಎದ್ದು ತನ್ನ ಸ್ನಾನ ಶೌಚಗಳನ್ನು ಮುಗಿಸಿ ಆ ನಂತರದಲ್ಲಿ ಸಂಧ್ಯಾವಂದನೆಗೆ ಕೂತಿದ್ದ. ಅವನು ಯಾಕ್ರಿ ಮಾಡಬೇಕು ಸಂಧ್ಯಾವಂದನೆ? ಅವನಿಗೆ ಅಗತ್ಯ ಇಲ್ಲ. ಅವನು ಯಾವುದೇ ರೀತಿಯಾದಂತಹ ಕಟ್ಟಳೆಗೆ ಒಳಗಾದವನಲ್ಲ. ಹಾಗಿದ್ರೂ ಕೌಸಲ್ಯ ಸುಪ್ರಜಾರಾಮ ಪೂರ್ವಾ ಸಂಧ್ಯಾ ಪ್ರವರ್ತತೆ ಉತ್ತಿಷ್ಠ ನರಶಾರ್ದೂಲ ಕರ್ತವ್ಯಂ ದೈವಮಾಹ್ನಿಕಂ. ನಾವು ದಿನ ಕೇಳಿಸುತ್ತೆ, ಎಲ್ಲೋ ರೇಡಿಯೋದಲ್ಲಿ ಬೊಬ್ಬೆ ಹೊಡಿತಾ ಇರುತ್ತೆ ಬೆಳಿಗ್ಗೆ. ಅದೇನು ಹೇಳಿದ್ದಲ್ಲಿ, ವಿಶ್ವಾಮಿತ್ರರು ರಾಮಚಂದ್ರನನ್ನು ಬೆಳಗ್ಗಾಯಿತು, ನಿನ್ನ ನಿತ್ಯದ ಸಂಧ್ಯಾವಂದನೆಗೆ ಸಮಯ ಆಗಿದೆ, ಪೂರ್ವಾ ಸಂಧ್ಯಾ ಬೆಳಗ್ಗಿನ ಸಂಧ್ಯೆಯ ಕಾಲ ಆಗ್ತಾ ಇದೆ, ನಿನ್ನ ನಿತ್ಯದ ಚಟುವಟಿಕೆಗೆ ನೀನು ತೊಡಗು. ಅಂದರೆ ಭಗವಂತನೇ ಅವತಾರ ಎತ್ತಿ ಬಂದಾಗಲೂ ಆ ಕರ್ತವ್ಯವನ್ನು ಬಿಡಲಿಲ್ಲ. ಯಾಕೆ ಅಂದರೆ ಕೃಷ್ಣನೇ ಒಂದು ಮಾತು ಹೇಳಿದ್ದಿದೆ, ಸಯತ್ ಪ್ರಮಾಣಂ ಕುರುತೆ ಲೋಕಸ್ತದನು ವರ್ತತೆ ಅಂತ. ದೊಡ್ಡವರು ಏನು ಮಾಡ್ತಾರೋ ಅದೇ ರೀತಿಯಲ್ಲಿ ಸಾಮಾನ್ಯ ಜನರು ಕೂಡ ಅವರನ್ನು ಅನುಸರಿಸಿಕೊಂಡು ಹೋಗ್ತಾರೆ. ಇದನ್ನು ತಿಳಿಸಿಕೊಡ್ಲಿಕ್ಕೋಸ್ಕರ ಭಗವಂತ ತಾನು ಪ್ರತಿ ಸಂದರ್ಭದಲ್ಲಿ, ಮಹಾಭಾರತದಲ್ಲಿ ಬಹಳ ಕಡೆ ಬರುತ್ತೆ, ಎಲ್ಲೆಲ್ಲಿ ಕೃಷ್ಣ ಬಂದು ಹೋದ ಅಂತ ಅನ್ನುವ ಪ್ರಸಂಗ ಬಂದಾಗ ಸಂಧ್ಯೆಯ ಸಮಯ ಬಂತೋ ಆ ಎಲ್ಲ ಕಾಲದಲ್ಲಿ ಕೃಷ್ಣ ಸಂಧ್ಯಾವಂದನೆ ಮಾಡಿದ, ರಾಮ ಸಂಧ್ಯಾವಂದನೆಯನ್ನು ಆಚರಿಸಿದ ಅಂತ ಮಾತುಗಳು ಬರ್ತವೆ. ಇದರ ಉದ್ದೇಶ ಹೇಳಿದ್ದು ನಮಗೆ, ದೊಡ್ಡವರೂ ಕೂಡ ತಮ್ಮ ಕರ್ತವ್ಯವನ್ನು ಮಾಡುವುದನ್ನು ಮರೆಯುವುದಿಲ್ಲ ಅಂತ ಹೇಳಲಿಕ್ಕೋಸ್ಕರ ಈ ಮಾತು ಬಂತು. ಸರಿ, ಸಂಧ್ಯಾ ಕಾಲ ಅನ್ನೋದು ನಮಗೆ ಗೊತ್ತಾಯ್ತು. ಈಗ ಸಂಧ್ಯಾ ಅಂದರೆ ಭಗವಂತನ ಉಪಾಸನೆ, ಸಂಧ್ಯಾ ಕಾಲ ಅಂತಂದರೆ ಸೂರ್ಯೋದಯಕ್ಕಿಂತ 96 ನಿಮಿಷ ಪೂರ್ವದಲ್ಲಿ ಮತ್ತೆ 1 ಮುಹೂರ್ತ 48 ನಿಮಿಷ ನಂತರದ ಕಾಲದ ಭಾಗವನ್ನು ನಾವು ಸಂಧ್ಯಾ ಕಾಲ ಅಂತ ಯೋಚನೆ ಮಾಡ್ತೇವೆ. ಸಂಧ್ಯಾ ವಂದನೆ ಮಾಡಬೇಕು, ಸಂಧ್ಯೆಗೆ ವಂದನೆ, ಸಂಧ್ಯಾ ರೂಪಿ ಪರಮಾತ್ಮನಿಗೆ ವಂದನೆ ಅಂತಾಯಿತು. ಅಲ್ಲ, ಯಾಕೆ ವಂದನೆ ಮಾಡಬೇಕು ಪ್ರಶ್ನೆ ನಮಗೆ ಮೂಡುವುದು. ಮಾಡಬೇಕು ಹೇಳಿದ ತಕ್ಷಣ ಇವತ್ತಿನ ತಕ್ಷಣ ಓಡುವುದು, ಯಾಕೆ ಮಾಡಬೇಕು? ಮಾಡೋದ್ರಿಂದ ಏನಾದರೂ ಗಿಟ್ಟತ್ತಾ? ಲಾಭ ಇದೆಯಾ? ನಮಗೇನಾದರೂ ಉಪಯೋಗ ಇದೆಯಾ? ನಾವು ಮಾಡೋದ್ರಿಂದ ಅದರಿಂದ ಏನಾದರೂ ಬೆನಿಫಿಟ್ಸ್ ಇದೆಯಾ? ದೊಡ್ಡ ಪ್ರಶ್ನೆ ನಮಗೆ. ಫಸ್ಟು ಯಾಕೆ ಮಾಡಬೇಕು, ಬೆನಿಫಿಟ್ಸ್ ಇದೆಯಾ ಅನ್ನೋದು ಎರಡನೇ ಪ್ರಶ್ನೆ. ಸಂಧ್ಯಾ ಅಂದರೆ ನಾನು ಆಗಲೇ ಹೇಳಿದೆ, ಒಂದು ಭಗವಂತನ ರೂಪವೂ ಹೌದು. ಆ ಕಾಲದಲ್ಲಿ ಬಹಳ ವಿಶಿಷ್ಟವಾದ ಕಾಲ ಅನ್ನೋದನ್ನು ನಾವು ಯೋಗದ ಮತ್ತು ಆಯುರ್ವೇದದ ಮುಖದಲ್ಲಿ ನೋಡಿದರೆ ಅದರ ಮಹತ್ವ ಹೇಳ್ತಾರೆ. ಆ ಕಾಲ ಎಷ್ಟು ಮಹತ್ವದ್ದು ಅಂತ. ನಾನು ಅದರ ವಿವರಣೆಗೆ ಹೋಗುವುದಿಲ್ಲ. ಒಟ್ಟಂತೂ ಅದು ಬಹಳ ಮಹತ್ವದ್ದು ಅಂತ ನೀವು ಪ್ರತಿ ದಿವಸ ಎದ್ದು ಆ ಕಾಲದಲ್ಲಿ ಜಪ ಮಾಡುವುದಕ್ಕೂ ಸೂರ್ಯೋದಯ ಆದಮೇಲೆ ಕೂತು ನೀವು ಜಪ ಮಾಡುವುದಕ್ಕೂ ಡಿಫರೆನ್ಸನ್ನು ನಾವೇ ಅನುಭವಿಸ್ಬೋದು ಹೊರತು ಅದನ್ನು ಇನ್ಯಾರು ಹೇಳಿ ನಮಗೆ ಗೊತ್ತಾಗಬೇಕಾದಿಲ್ಲ. ಆ ಹೊತ್ತಿಗೆ
ಅನ್ನಿಸ್ಬೋದು ನಮಗೆ ನಿದ್ದೆ ಬಂದ ಹಾಗಾಗತ್ತೆ ಅಂತ. ಅದು ಇಷ್ಟು ದಿವಸದ ಒಂದು ರೊಟೇನ್ ಆದ ಅಭ್ಯಾಸ ಇದೆಯಲ್ವ, ಅದು ನಮ್ಮನ್ನು ತಡೆಯತ್ತೆ. ಆದರೆ ನಾವು ಹಠಕ್ಕೆ ಬಿದ್ದು ಸರಿಯಾದ ಆ ಕಾಲದಲ್ಲಿ ನಾವು ಸಂಧ್ಯಾ ವಂದನೆಗೆ ಅಂತ ಕೂಡುವುದು ಹೌದಾದರೆ ಅದರ ಸುಖವನ್ನು ನಾವು ಖಂಡಿತ ಅನುಭವಿಸಲಿಕ್ಕಾಗತ್ತೆ. ಉಭಾಭ್ಯಾಂ ಏವ ಪಕ್ಷಾಭ್ಯಾಂ ಖೇಯತಾ ಪಕ್ಷಿಣಾಂ ಗತಿ ತಥೈವ ಜ್ಞಾನಕರ್ಮಾಭ್ಯಾಂ ಪ್ರಾಪ್ಯತೆ ಶಾಶ್ವತೀ ಗತಿ. ಸಂಧ್ಯಾವಂದನೆ ಯಾಕೆ ಮಾಡಬೇಕು ಅನ್ನೋದನ್ನು ತಿಳಿದೇ ಮಾಡಬೇಕು ಅಂತ ಹೇಳ್ತಾರೆ. ಸುಮ್ಮನೆ ಮಾಡಬೇಕು ಅಂತ ಉಪನಯನದ ದಿವಸ ಪುರೋಹಿತರು ಆಮೇಲೆ ಮನೆಯಲ್ಲಿ ಯಾರೋ ಒಂದು ಆಚಾರ ಬಂದು 4 ದಿವಸ ಹೇಳಿಕೊಟ್ಟ ಮೇಲೆ ಅದು 4 ದಿವಸ ಮಾಡುತ್ತೆ. ಆಮೇಲೆ ಒಂದು ವಿಷಯ ಯಾವಾಗಲೂ ನಾವು ಯಾಕೆ ಮಾಡ್ತಾ ಇದ್ದೇವೆ ಅಂತ ಗೊತ್ತಿಲ್ಲದೇ ಇದ್ದರೆ ಆಮೇಲೆ ಅದರ ಬಗ್ಗೆ ಗೌರವನೇ ಹೊರಟೋಗುತ್ತೆ. ಅಥವಾ ಅದೊಂದು ಯಾಂತ್ರಿಕ ಕ್ರಿಯೆ ಆಗುತ್ತೆ. ಮಾಡದೇ ಇದ್ದರೆ ದೊಡ್ಡವ್ರು ಬೈತಾರೆ, ಮಾಡದೇ ಇದ್ದರೆ ನಮ್ಮ ಮನೆಯಲ್ಲಿ ಊಟ ಹಾಕಲ್ಲ, ಇನ್ನೇನೋ ಒಂದು ಕಾರಣಕ್ಕಾಗತ್ತೆ ಹೊರತು ಅದರ ನಿಜವಾದ ಸೌಲಭ್ಯವನ್ನು ಸೌಕರ್ಯವನ್ನು ನಮ್ಗೆ ಅನುಭವಿಸ್ಲಿಕ್ಕಾಗೋದಿಲ್ಲ. ಅದಕ್ಕೆ ಅವ್ರು ಹೇಳಿದರು, ಜ್ಞಾನ ಮತ್ತು ಕರ್ಮ ಎರಡೂ ಒಟ್ಟೊಟ್ಟಿಗಿರಬೇಕು. ಬರೀ ಜ್ಞಾನ ಇದ್ದರೂ ಉಪಯೋಗ ಇಲ್ಲ, ಅದು ವಿಚಾರವಂತಿಕೆ ಅಂತಾಗಿ ಶುಷ್ಕ ಜ್ಞಾನ ಆಗಿಬಿಡುತ್ತೆ. ಬರೀ ಕರ್ಮವನ್ನೇ ಮಾಡ್ತೇವೆ, ಏನು ತಿಳ್ಕೊಳ್ಳೋದಿಲ್ಲ ಅಂದರೆ ಅದು ಮೂಢನಂಬಿಕೆ ಆಗುವ ಭಯ ಇದೆ. ಯಾಕೆಂದರೆ ತುಂಬ ತಿಳಿದವರಿಗೂ ಕೆಲವೊಂದು ಸರ್ತಿ ಕರ್ಮ ಮಾಡುವ ಆಲೋಚನೆ ಹೊರಟೋಗುತ್ತೆ. ತುಂಬ ಮಾಡ್ತಾ ಇದ್ದವರಿಗೆ ತಿಳಿಯುವ ಆಚನೆಯೇ ಬರುವುದಿಲ್ಲ. ಎರಡೂ ಒಂದೊಂದು ಬೇರೆ ದಿಕ್ಕಾಗ್ಬಿಡುತ್ತೆ. ತಿಳಿಯಬೇಕು, ತಿಳಿದು ಮಾಡಬೇಕು. ಯದೇವ ವಿದ್ಯೆಯಾ ಕರೋತಿ ಶ್ರದ್ಧೆಯ ಉಪನಿಷದ ತದೇವ ವೀರ್ಯವತ್ತರಂ ಭವತಿ. ಯಾವುದನ್ನು ನಾವು ತಿಳಿದು ಮಾಡ್ತೇವೋ, ಯಾವುದನ್ನು ನಾವು ಭಗವಂತನನ್ನು ನೆನಪಿಸಿಕೊಂಡು ಮಾಡ್ತೇವೋ, ಯಾವುದನ್ನು ನಾವು ಬಹಳ ಪ್ರಚಾರ ಮಾಡದೆ ಆದಷ್ಟು ನಮ್ಮ ಏಳಿಗೆಗೋಸ್ಕರ ಅಂತ ವೈಯಕ್ತಿಕ ಆಲೋಚನೆ ಇಟ್ಟುಕೊಂಡು ಮಾಡ್ತೇವೋ ಅದು ಭಗವಂತನಿಗೆ ಮುಟ್ಟತ್ತೆ. ಸರಿ, ಯಾಕೆ ಮಾಡಬೇಕು? ನಾವು ಯಾರೋ ಒಬ್ಬರು ನಾವು ದಾರಿಯಲ್ಲಿ ಹೋಗುವಾಗ ನಮ್ಮ ಕಿಸೆಯಿಂದ ಒಂದು ಪೆನ್ನು ಬೀಳುತ್ತೆ, ನಾವು ಬಗ್ಗುವಷ್ಟರಲ್ಲಿ ಇನ್ನೊಬ್ಬರು ಅದನ್ನು ಎತ್ತಿ ನಮಗೆ ಕೊಡ್ತಾರೆ. ಕೊಟ್ಟ ತಕ್ಷಣ ನಾವು ಅವರಿಗೆ ಥ್ಯಾಂಕ್ಸು ಅಂತ ಹೇಳ್ತೇವೆ. ಕೊಡದೆ ಹೋದರೆ, ಥ್ಯಾಂಕ್ಸ್ ಹೇಳದೆ ಹೋದರೆ ಎಂಥ ಮನುಷ್ಯರಿ, ಒಂದು ಮುಖ ನೋಡಿ ನಕ್ಕು ಮಾತಾಡೋದು ಬಿಡಿ, ಒಂದು ಥ್ಯಾಂಕ್ಸ್ ಅಂತ ಬಾಯಿಂದ ಮಾತು ಬರಲ್ಲ ಅಂತ ಒಂದು ಸಣ್ಣ ಪೆನ್ನು ಎತ್ತಿ ಕೊಟ್ಟದ್ದಕ್ಕೆ ಅವನೇನು ಹೇಳಲಿಲ್ಲ ಅಂದರೆ ನಮ್ಗೆ ಸಿಟ್ಟು ಬರುತ್ತೆ. ಅಂಥದ್ರಲ್ಲಿ ಇಡೀ ಬದುಕನ್ನೇ ನಮಗೆ ರೂಪಿಸಿಕೊಟ್ಟ ಭಗವಂತನಿಗೆ ನಾವು 24 ಗಂಟೆ ದೇವರ ಕೋಣೆಯಲ್ಲಿ ಕೂತು ಥ್ಯಾಂಕ್ಸ್ ಹೇಳಿದ್ರು ಮುಗಿಯುವಂಥದ್ದಲ್ಲ ಅದು. ಆದರೂ ದೇವರು ಹೇಳಿದ, ನೀ 24 ಗಂಟೆ ದೇವರ ಕೋಣೆಯಲ್ಲಿ ಕೂಡೋದು ಬೇಕಾಗಿಲ್ಲ, ನೀನು ನಿನ್ನ ಕರ್ತವ್ಯವನ್ನು ಮಾಡು. ಆದರೆ ಒಂದು ಕಾಲದಲ್ಲಿ ನಾನು ಇಂಥದ್ದನ್ನು ಏನು ಹೇಳಿದ್ದೇನೋ ಅದನ್ನು ಪ್ರಾಮಾಣಿಕವಾಗಿ ಮಾಡು. ಅಷ್ಟು ಮಾಡಿದರೆ ನನಗೆ ಪೂರ್ತಿ ಕೃತಜ್ಞತೆಯನ್ನು ಅರ್ಪಿಸಿದ ಹಾಗೆ ಅನ್ನೋದಕ್ಕೋಸ್ಕರ ಸಂಧ್ಯೆಯನ್ನು ವಿಧಿ ಮಾಡಿದ. ಹಾಗೆ ಪ್ರಾತಃ ಅಹರಹ ಬಿಡದೆ ನಾವು ಆ ಸಂಧ್ಯೆಯನ್ನು ಆಚರಿಸಬೇಕು ಅಂತ ಹೇಳ್ತಾರೆ. ಪುರಾಣಗಳಲ್ಲಿ ಬಹಳ ಕಡೆ ಹೇಳ್ತಾರೆ, ಯಾವಾಗ ತಿಳಿದು ಮಾಡ್ತಾನೆ ಅದಕ್ಕೆ 1ಕ್ಕೆ 100 ಫಲ ಅಂತ. ತಿಳಿಯದೆ ಮಾಡುವುದರಿಂದಾಗಿ ಫಲದ ಬಗ್ಗೆ ಯೋಚನೆ ಮಾಡುವುದಕ್ಕಿಂತ ಆ ಕರ್ಮದಲ್ಲಿ ನಮಗೆ ಆಸಕ್ತಿಯೇ ಮೂಡುವುದಿಲ್ಲ. ಅಂದರೆ ಯಾಕೆ ಮಾಡಬೇಕು ಅಂತ ಮತ್ತೊಂದು ಕೆಲವು ಅಂಶಗಳನ್ನು ನಾವು ಸಂಕಲ್ಪದ ಸಂದರ್ಭದಲ್ಲಿ ನೋಡೋಣ. ಒಟ್ಟಂತೂ ಮುಖ್ಯವಾಗಿ ತಿಳಿದು ಮಾಡಬೇಕು ಅನ್ನೋದು ನಮಗೆ ಈಗಲೂ ಅರ್ಥ ಆಗಿದೆ. ಈಗ ಯಾವುದೋ ಒಂದು ಪ್ರಯೋಗ ಮಾಡುವಾಗ ಇದು ಯಾಕೋಸ್ಕರ ಪ್ರಯೋಗ ಮಾಡ್ತಾ ಇದ್ದೇನೆ ಅಂತ ನಾವು ಲ್ಯಾಬೊರೇಟರಿಯಲ್ಲಿ ಯೋಚನೆ ಮಾಡಿದರೆ ಮಾತ್ರ ಅದರ ರಿಸಲ್ಟನ್ನು ಸರಿಯಾಗಿ ತೊಗೊಳ್ಳಿಕ್ಕಾಗುತ್ತೆ. ಎಲ್ಲರೂ ಮಾಡ್ತಾರೆ ಅಂತ ಇವನು ಸುಮ್ಮನೆ ಏನೋ ಹಾಕಿ ಅದು ಬಗ್ ಅಂತ ಹುರಿದು ಗಡ್ಡ ಹೊತ್ತು ಹೋಗಿ ಇನ್ನೇನೋ ಆಗಿ ನಿಜವಾದ ವಿಜ್ಞಾನಿ ಅಂತ ಅನ್ನಿಸ್ಕೊಳ್ಳುವುದಕ್ಕಿಂತ ಏನು ಮಾಡ್ತಾ ಇದ್ದೇವೆ ಅಂತ ಎಚ್ಚರ ಇದ್ದು ಮಾಡಿ ಅದನ್ನು 4 ಜನಕ್ಕೆ ಅದರ ರಿಸಲ್ಟನ್ನು ಸರಿಯಾಗಿ ಕೊಡುವುದರಲ್ಲಿ ತಾತ್ಪರ್ಯ ಇದೆ. ಅದನ್ನು ನಮ್ಮ ಶಾಸ್ತ್ರದಲ್ಲೂ ತಿಳಿದು ಮಾಡಿ ಅನ್ನುವ ಎಚ್ಚರವನ್ನು ಕೊಟ್ಟರು. ಕೃತಜ್ಞನೇ ನಾಸ್ತಿ ನಿಷ್ಕೃತಿ. ಅಕಸ್ಮಾತ್ ಮಾಡದೇ ಇದ್ದರೆ ನಾವು ದೇವರಿಗೆ ಕೃತಜ್ಞರಾದಾಗ ಆಗುತ್ತೆ. ಅಲ್ರಿ, ಫಸ್ಟ್ ಪ್ರಶ್ನೆ ನಮ್ಮದು, ದೇವರಿದ್ದಾನ? ನಾನು ಈ ಪ್ರಶ್ನೆ ಬಹಳ ಬಾರಿ ಹಾಕೊಳ್ತಾನೇ ಇರ್ತೇನೆ. ಯಾಕೆಂದರೆ ನನಗೆ ಒಂದು ಭಯ ಆಗೋದೇನು ಅಂತಂದರೆ, ನಾನು ಕಾಲೇಜಿನಲ್ಲಿ ಶಾಲೆಗಳಲ್ಲಿ ಕೆಲವೊಂದು ಸರ್ತಿ ಮಾತನಾಡಲಿಕ್ಕೆ ಹೋಗ್ತೇನೆ. ಕಾಲೇಜಿನಲ್ಲಂತೂ ನನ್ನ ಪಾಠ ಮುಗಿಯುವುದರ ಜೊತೆಗೆ ಒಂದು ಸ್ವಲ್ಪ ಹೊತ್ತು ಅವ್ರ ಹತ್ರ ಚರ್ಚೆ ಮಾಡ್ತೇನೆ. ನನಗೆ ಭಯದ ಸಂಗತಿ ನಿಮ್ಮ ಹತ್ರ ಹೇಳ್ಬೋದೋ ಗೊತ್ತಿಲ್ಲ. ನನಗೆ 98% ಜನ ಮಕ್ಕಳು ದೇವರಿಲ್ಲ ಅಂತಾರೆ. ಯಾಕೆಂದರೆ ನಾವು ನೋಡಲಿಲ್ಲ, ಯಾಕೆಂದರೆ ಇಷ್ಟು ಜನ ಕಷ್ಟ ಇದೆ, ಯಾಕೆ ಅಂತಂದರೆ ಇವರೆಲ್ಲ ತುಂಬ ಮೋಸ ಮಾಡ್ತಾರೆ. ದೇವಸ್ಥಾನದೊಳಗೆ ಕೂತ್ಕೊಂಡು ಅವರೇ ಏನೋ ತಿಂತಾ ಇರ್ತಾರೆ, ಆ ಕಡೆಯಿಂದ ಬೈತಾ ಇರ್ತಾರೆ, ಗಲೀಜು ಮಾಡ್ತಾ ಇರ್ತಾರೆ, ಆಮೇಲೆ ದೇವರನ್ನ ಹೆಸರು ಹೇಳ್ಕೊಂಡು ನಮ್ಮ ಹತ್ರ ಬಂದು ದುಡ್ಡು ಕಸ್ಕೋತಾರೆ ಅಂತ ಹೀಗೆ ಒಂದೊಂದು ಕಾರಣಗಳನ್ನು ಕೊಟ್ಟದ್ದನ್ನು ನೋಡಿದರೆ ಭಯ ಆಗೋಯ್ತು ನನಗೆ. ಕೆಲವರು ಎಲ್ಲೋ ಒಂದು ಸ್ವಲ್ಪ ಕನ್ಫ್ಯೂಷನ್, ಇಲ್ಲ ಅಂತ ಪೂರ್ತಿ ಹೇಳಿಕ್ಕೆ ಧೈರ್ಯ ಇಲ್ಲ, ಇದ್ದೇ ಅಂತ ಗೊತ್ತಿಲ್ಲ. ಇದು ನಮ್ಮ ದೊಡ್ಡ ಸಮಸ್ಯೆ. ಸಂಧ್ಯಾ ವಂದನೆ ಯಾಕೆ ಮಾಡಬೇಕು ಅನ್ನೋ ಪ್ರಶ್ನೆಗೆ ನಮ್ಮ ಮೊದಲು ಪ್ರಶ್ನೆ ಬರೋದು, ಮಾಡಬೇಕು ಯಾಕೆ ಅಂತ ಕೇಳುವಾಗ ನೀವು ಯಾರಿಗೋಸ್ಕರ ಮಾಡ್ತೀರಿ ಅಂತ ಹೇಳ್ತೀರೋ ಅವನಿದ್ದಾನೆ ಇಲ್ಲೊಂದು ಗೊತ್ತಾಗೋದು ಹೇಗೆ ನಮಗೆ? ಸರಿಯಾಗಿ ನಾವು, ಇದು ನಮ್ಮ ಇವತ್ತು ಶಿಕ್ಷಣದ ಸಮಸ್ಯೆ. ಇದು ನಮ್ಮ ಶಿಕ್ಷಣದಲ್ಲಿ ಏನಾಗಿದೆ ಅಂದರೆ, ಪ್ರಹ್ಲಾದರಾಜರು ಹೇಳಿದರು, ಯಾವಾಗಲೂ ಕೂಡ ಬಾಲ್ಯದಲ್ಲಿಯೇ ಮಕ್ಕಳಿಗೆ ಈ ಅದಕ್ಕೆ ನಮ್ಮ ಸಂಸ್ಕೃತಿಯಲ್ಲಿ ನೋಡಿ 7-8 ವರ್ಷಕ್ಕಾಗುವಾಗ ಅವರಿಗೆ ಸಂಧ್ಯಾ ವಂದನೆ ಅಂತ ಅನ್ನೋದೊಂದು ಅಭ್ಯಾಸ ಮಾಡಿಸಿ ಆ ಮೂಲಕ ಒಂದು ಚೂರು ಅವರಿಗೆ ಚಟುವಟಿಕೆಯಲ್ಲಿ ಅದರಲ್ಲಿ ತೊಡಗು ಹಾಗಾಗಲಿ ಅಂತ ಮಾಡ್ತಾರೆ.
ಕೌಮಾರೇ ಆಚರೇತ್ ಪ್ರಾಜ್ಞ ಅಂತ. ನಾವು ನಮ್ಮ ಮಕ್ಕಳು ಅಯ್ಯೋ ಮೊದಲು ಇಂಗ್ಲೀಷ್ ಕಲೀಲಿ, ಇನ್ನೊಂದು ಕಲೀಲಿ, ಹೊರಗಿನ ಶಾಸ್ತ್ರ ಕಲೀಲಿ ಅಂತ ಆದಮೇಲೆ, ಅವರು ಡಿಗ್ರಿ ಮುಗಿಸಿ ಬಂದ ಮೇಲೆ ನಾವು ಮನೆಯಲ್ಲಿ ಮಾಡುವ ಪ್ರತಿಯೊಂದು ಕ್ರಿಯೆಗಳಿಗೂ ಕೂಡ ಅವ್ರ ಅರ್ಥ ಇಲ್ಲ ಅಂತೇಳಿ ನಿರಾಕರಣೆ ಮಾಡುವುದನ್ನೇ ನಾವು ಬಹಳ ಮನೆಯಲ್ಲಿ ನೋಡ್ತೇವೆ. ಕಾರಣ ಏನು ಅಂದರೆ, ಅವರಿಗೆ ಹೇಳಿರ್ತಾರೆ ಎಲ್ಲ ನಮ್ಮ ಭಾರತೀಯರು ಹಿಂದಿನಿಂದ ಬರೀ ಮೂಢನಂಬಿಕೆಗಳನ್ನೇ ಪಾಲನೆ ಮಾಡ್ಕೊಂಡು ಬಂದಿದ್ರು, ಇದು ನಿಮ್ಮ ಮನೆಯಲ್ಲೂ ನಡೀತಾ ಇರುತ್ತೆ ಅಂತ ಒಂದಿಷ್ಟು ತಲೆಗೆ ಅನಾಸಕ್ತವಾದ ವಿಷಯಗಳನ್ನೇ ಗಟ್ಟಿಯಾಗಿ ತುಂಬಿ ಮನೆಯಲ್ಲವರು ಯಾವ ಕಾರ್ಯಕ್ರಮಗಳಿಗೂ ಅಟೆಂಡ್ ಆಗೋದನ್ನು ನಾವು ನೋಡೋದಿಲ್ಲ. ಎಲ್ಲೋ ಕೆಲವರು ಇದ್ದಾರೆ, ನಾನು ಎಲ್ಲರೂ ತೀರಾ ದಾರಿ ತಪ್ಪಿದ್ದಾರೆ ಅಂತ ಹೇಳ್ತಲ್ಲ, ಆದರೆ ಪ್ರಮಾಣ ಜಾಸ್ತಿ ಆಗ್ತಾ ಇದೆ. ಅದರಿಂದಾಗಿ ಭಗವಂತ ಇದ್ದಾನೆ ಅಂತ ಗೊತ್ತಾಗಲಿಕ್ಕೆ ನಾವೇನೇನು ಮಾಡಬೇಕು? ಏನು ಮಾಡೋದು ಬೇಡ, ನಾವು ನಮ್ಮ ಜೊತೆಗಿದ್ದರೆ ಸರಿ. ನಮ್ಮ ಎಚ್ಚರದಲ್ಲಿ ನಾವಿದ್ದರೆ ದೇವರಿದ್ದಾನೆ ಎಂದು ಗೊತ್ತಾಗುತ್ತೆ. ಈಗ ಫಸ್ಟ್ ಗೊತ್ತಾಗೋದು ದೇವರಿದ್ದಾನ ಅಂತ ಹೇಳೋದಕ್ಕಿಂತ ಮುಂಚೆ ನಾನು ಅಂದರೆ ಯಾರು? ನಾನು ಅಂದರೆ ಈ ಬಟ್ಟೆ ಅಲ್ಲ, ನಾನು ಅಂದರೆ ಈ ಚರ್ಮದ ಶರೀರ ಅಲ್ಲ, ನಾನು ಅಂದರೆ ಈ ಮೈ ನಾನೇನಾ ಅಲ್ಲ. ನಾನು ಅಂದರೆ ಅದರೊಳಗೆ ಒಂದು ಮನಸ್ಸಿದೆ ಅಂತ ಹೇಳಬೇಕು. ಮನಸ್ಸು ನಾನೇ ಅಂತ ಅಂದ್ಕೊಂಡ್ರೆ ಕೆಲವೊಂದು ಸರ್ತಿ ಹೇಳ್ತೇವೆ ನಾವು ಮನಸ್ಸಿನಿಂದ ಆಲೋಚಿಸ್ತಾ ಇದ್ದೇನೆ ಅಂತ. ಮನಸ್ಸಿನಿಂದ ನಾನು ಹಾಗಾದರೆ ಮನಸ್ಸು ಮತ್ತು ನಾನು ಬೇರೆ. ಈಗ ನಿಮಗಿದು ಅರ್ಥ ಆಗಬೇಕು ಅಂದರೆ, ನನ್ನ ಪುಸ್ತಕ ಅಂತ ನಾನು ಹೇಳಿದೆ, ನನ್ನ ಪುಸ್ತಕ ಅಂತ ಹೇಳ್ತೇನೆ ಅಂದರೆ ನಾನು ಬೇರೆ ಪುಸ್ತಕ ಬೇರೆ, ಆಗ ಮಾತ್ರ ನಾನು ನನ್ನ ಪುಸ್ತಕ ಹೇಳ್ಬೋದು. ಇಲ್ಲಾಂದರೆ ನಾನು ಪುಸ್ತಕ ಹೇಳಬೇಕು. ನಾನು ಪುಸ್ತಕ ಅಂತ ಹೇಳಲ್ಲ, ನನ್ನ ಪುಸ್ತಕ ಅಂತ ನಾನು ಹೇಳ್ತಾ ಇದ್ದೇನೆ. ಅದರಿಂದಾಗಿ ಮನಸ್ಸು ನನ್ನದು ಅಂತ ನಾನು ಹೇಳಬೇಕು, ಅದರದ್ದು ನನ್ನಗಿಂತ ಬೇರೆಯಾಗಿ ಇದೆ. ಕೆಲವೊಮ್ಮೆ ಹೇಳ್ತೇವೆ ನನ್ನ ಮಾತೇ ಕೇಳಲ್ಲ ಮನಸ್ಸು ಅಂತ, ಹಾಗಾದರೆ ನಾನು ಬೇರೆ ಮನಸ್ಸು ಬೇರೆ ಆಯಿತು. ಅದನ್ನು ಚೆನ್ನಾಗಿ ಹೇಳಬೇಕು ಅಂದರೆ, ನಮ್ಮ ಪ್ರಕೃತಿಯಲ್ಲಿ ಭಗವಂತ ಇಂಥದ್ದಕ್ಕೆಲ್ಲ ಒಂದು ಉದಾಹರಣೆ ಇಟ್ಟಿದ್ದಾನೆ. ಪ್ರತಿಯೊಂದು ವಸ್ತುವಿನಲ್ಲೂ ಇದೆ. ಒಂದು ತೆಂಗಿನಕಾಯಿ ಇದೆ ಅಂತ ಇಟ್ಕೊಳ್ಳಿ, ಮರದಿಂದ ಬಿತ್ತು, ಮಗು ಕೇಳಿತು ಏನಮ್ಮ ಅಂತ. ಅದು ತೆಂಗಿನಕಾಯಿ. ಸರಿ, ಅಮ್ಮ ಒಳಗೆ ಬಂದಳು, ತೆಂಗಿನಕಾಯಿಯನ್ನು ಕತ್ತಿಯಿಂದ ತೆಗೆದು ಅದರ ಸಿಪ್ಪೆ ತೆಗೆದು ಅದನ್ನು ಹೊರಗೆ ಬಿಸಾಕಿದ್ಲು. ಅಮ್ಮ ಏನು ಬಿಸಾಕ್ತಾ ಇದ್ದಿ? ಅದು ತೆಂಗಿನಕಾಯಿ ಅಲ್ಲ ಮಗು, ಅದು ತೆಂಗಿನ ಸಿಪ್ಪೆ. ತೆಂಗಿನಕಾಯಿ ಅಂದರೆ ಇದು ಒಳಗೆ ಇದೆಯಲ್ವಾ ಗೆರಟೆಯ ಜೊತೆಗೆ, ಇದು ತೆಂಗಿನಕಾಯಿ. ಮನೆಯಲ್ಲಿ ಚೂರು ಸಂಸ್ಕೃತಿ ಹಾಕಿ ಸಂಸ್ಕಾರ ಇತ್ತು. ದೇವ್ರ ಮನೆಯಲ್ಲಿ ಹೋದರು, ತೆಂಗಿನಕಾಯಿ ಒಡೆದ್ರು, ನೈವೇದ್ಯ ಮಾಡಿದರು, ತಂದ ಮೇಲೆ ಅದನ್ನು ಚೆನ್ನಾಗಿ ತುರಿದ್ರು, ಅದರ ಗೆರಟೆಯನ್ನು ಹೊರಗೆ ಬಿಸಾಕಿದ್ರು. ಅಮ್ಮ ಏನದು ಬಿಸಾಕಿದ್ದು? ತೆಂಗಿನಕಾಯಿ ಬಿಸಾಕ್ತಾ ಇದೆಯಾ? ಇಲ್ಲ, ಅದು ತೆಂಗಿನಕಾಯಿ ಅಲ್ಲ ಮಗು, ಅದು ತೆಂಗಿನಕಾಯಿಯ ಗೆರಟೆ. ಈಗ ಬಿಳಿದು ಹೂ ಬಂತಲ್ವ ಇಲ್ಲಿ, ಇದು ನಿಜವಾದ ತೆಂಗಿನಕಾಯಿ. ಸರಿ, ಅದು ಸ್ವಲ್ಪ ಚೆನ್ನಾಗಿ ಬೆಳೆದಿತ್ತು, ಹಾಗೆ ಹಾಕೋದು ಕಷ್ಟ ಆಯಿತು. ತಾಯಿ ಏನು ಮಾಡಿದ್ಲು, ಅದನ್ನು ಪಾಯಸಕ್ಕೆ ಹಾಕಬೇಕು ಅಂತ ಚೆನ್ನಾಗಿ ರುಬ್ಬಿ ಅದರ ಹಿಂಡಿ ತೆಗೆದು ಪಕ್ಕಕ್ಕಿಟ್ಲು, ಅದರ ನೀರನ್ನು ತೆಗೆದು ಇಟ್ಕೊಂಡ್ಲು. ಅಮ್ಮ ಇದನ್ನು ಯಾಕೆ ಬಿಸಾಕ್ತಾ ಇದ್ದಿ? ಇದು ತೆಂಗಿನಕಾಯಿ ಅಲ್ಲ, ಬಿಳಿ ಅಂತ ಹೇಳಿದಿ. ಹೌದು ಮಗು, ಅದು ತೆಂಗಿನಕಾಯಿ ಹೌದು, ಆದರೆ ಈಗ ಅದು ತೆಂಗಿನಕಾಯಿಯ ಹಿಂಡಿ. ತೆಂಗಿನಕಾಯಿ ನಿಜವಾದದ್ದು ಯಾವುದು ಅಂದರೆ ಇದ್ರ ಒಳಗಿದೆಯಲ್ವಾ, ಇದು ನಿಜವಾದ ತೆಂಗಿನಕಾಯಿ. ಇದನ್ನು ಅಡಿಗೆಗೆ ಹಾಕಿ ಬಳಸಿದರೆ ಚೆನ್ನಾಗಿರುತ್ತೆ ಅಂತ. ಯಾವಾಗಲೂ ನಾವು ತೆಂಗಿನಕಾಯಿ ಅನ್ನುವ ಶಬ್ದ ಹೇಳಿದ್ದೇವಲ್ವ, ತೆಂಗಿನಕಾಯಿ ಅನ್ನುವ ಶಬ್ದ ಈ ರಸ ಇದ್ದಾಗ, ಈ ಒಳಗೆ ಸಾರ ಇತ್ತಲ್ವ, ಈ ಸಾರ ಇದ್ದಾಗ ಆ ಗೆರಟೆಯ ಜೊತೆ ಇದ್ದದ್ದಕ್ಕೂ ತೆಂಗಿನಕಾಯಿ ಅಂತ ಹೇಳಿದೆವು. ಈ ಸಾರ ಇದ್ದಾಗ ಅದರ ಸಿಪ್ಪೆ ಜೊತೆಗೆ ಇದ್ದಾಗಲೂ ಅದಕ್ಕೆ ತೆಂಗಿನಕಾಯಿ ಅಂತ ಹೇಳಿದೆವು. ಎಲ್ಲ ಸಾರ ಇದ್ದರೆ ಅದರ ಹೊರಗಿನ ವಸ್ತುವಿಗೆ ಆ ಹೆಸರು ಬರುತ್ತೆ. ನಮಗೆಲ್ಲ ಈ ಹೆಸರಿದೆ, ನಮಗೆಲ್ಲ ಈ ವಸ್ತುಗಳಿಗೆ ಹೆಸರಿದೆ ಅಂದರೆ ನಮ್ಮ ಒಳಗೆ ಸಾರಭೂತವಾದ ಒಂದು ವಸ್ತು ಇದೆ. ಅದಕ್ಕೆ ನೀವು ಏನು ಹೆಸರು ಕೊಟ್ಟರು ಅದು ನಿಮ್ಮ ಮನಸ್ಸಲ್ಲಿ ಬರಬಹುದು, ಆದರೆ ಅದರ ಸಾರ ಇದೆ ಅನ್ನೋದು ಮಾತ್ರ ಸತ್ಯ. ಈಗ ದೇವರಿಗೆ ನಾನು ದೇವರನ್ನು ನೋಡ್ಲಿಕ್ಕೆ ಹೋಗ್ತೇನೆ, ಇಲ್ಲಿ ಬಂದು ನಾನು ವೆಂಕಟೇಶ್ ದೇವರನ್ನು ನೋಡ್ಲಿಕ್ಕೆ ಬಂದೆ ಅಂತ. ನಿಜವಾಗಿ ನಾವು ನೋಡ್ತಾ ಇರೋದು ವೆಂಕಟೇಶ್ ದೇವರನ್ನಲ್ಲ, ವೆಂಕಟೇಶ ದೇವರನ್ನು ನೆನಪಿಸುವ ಪ್ರತಿಮೆಯನ್ನು ನೋಡೋದು ನಾವು. ಅದೇ ದೇವರಲ್ಲ, ಅದರ ಒಳಗೆ ದೇವರಿದೆ. ಹಾಗೆ ವ್ಯಕ್ತಿಗತವಾಗಿ ಈಗ ಕೃಷ್ಣರಾಜ ನಾನು ಮಾತಾಡ್ತಾ ಇದ್ದೇನೆ ಅಂದರೆ ಈ ಶರೀರ ಕೃಷ್ಣರಾಜ ಅಲ್ಲ. ಈ ದೇಹ ಬಿದ್ದು ಹೋದಾಗ ಕೃಷ್ಣರಾಜ ಹೋದ, ಶರೀರ ಮಾತ್ರ ಇದೆ. ನೀವು ಶರೀರವನ್ನೇ ಜೀವ ಅಂತ ಹೇಳೋದಾದರೆ ಶರೀರ ಅಲ್ಲೇ ಇದೆ, ಅದನ್ನು ಕರೀರಿ, ಮಾತಾಡಿಸಿ, ಎತ್ತಿ, ಮುತ್ತಾಡಿ. ಇಂಥ ಕಥೆಗಳು ತುಂಬ ಬರ್ತದೆ ಭಾಗವತದಲ್ಲಿ. ಹಾಗೆ ಹೇಳುವ ಮೂಲಕ ಅದರಲ್ಲೊಂದು ಬೇರೆಯದೇ ಆದ ಮನಸ್ಸಿಗಿಂತಲೂ ಮೀರಿದ ಒಂದು ಸೋಲ್ ಇದೆ ಅನ್ನುವುದಕ್ಕೂ ಕೂಡ ಮತ್ತೆ ಹೇಳಿದರು, ಜೀವೋ ವಿನಯಿತ ಸಾಕ್ಷಿ. ಜೀವ ಪ್ರಾಣಧಾರಣೆ, ಆ ಜೀವವಾಗಿ ಉಳಿಲಿಕ್ಕೆ ಒಳಗಿನಿಂದ ಮತ್ತೊಬ್ಬ ಇದ್ದಾನೆ, ಅವನೇ ಪರಮಾತ್ಮ. ಅದು ಅಂತರ್ಯಾಮಿಯಾದ ವಸ್ತು. ಹೇಗೆ ಪ್ರತಿಯೊಂದು ವಸ್ತುವಿನ ಒಳಗೂ ಭಗವಂತನ ಸನ್ನಿಧಾನ ಇದೆ ಅಂತಂದ ಮೇಲೆ ನಾವು ಮಾಡುವ ಪ್ರತಿಯೊಂದು ಚಟುವಟಿಕೆಗೂ ಭಗವಂತನ ಸಾನ್ನಿಧ್ಯ ಅನುಕೂಲತೆ ಇದ್ದೇ ಇರುತ್ತೆ ಅಂತ. ಅಲ್ಲ ರೀ, ನೀವು ದೇವರು ಇದ್ದಾನೆ ಅಂತ ಅನ್ನೋದಕ್ಕೆ ಏನೇನೋ ಕಾರಣಗಳನ್ನ ಹೇಳಬೇಡಿ. ನಮಗೆ ಕಾಣೋದಿಲ್ಲ, ನಾವು ದೇವರು ನಂಬುವುದಿಲ್ಲ ಅಷ್ಟೇ. ನೀವು ಲಾಜಿಕ್ಕೆಲ್ಲ ಹೇಳಿದರೆ ನಮ್ಗೆ ಒಪ್ಪಲಿಕ್ಕೆ ಆಗೋದಿಲ್ಲ. ಲಾಜಿಕ್ನಿಂದ ದೇವರನ್ನು ಡಿಸ್ಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ, ಪ್ರೂವ್ ಮಾಡಲಿಕ್ಕೂ ಆಗೋದಿಲ್ಲ. ಇದು ಒಂದು ಮೊದಲು ನಾವು ತಿಳ್ಕೊಳ್ಬೇಕು. ನಂಗೆ ಪ್ರೂವ್ ಮಾಡಿ ಅಂತ ಹೇಳ್ತಾರೆ ಎಷ್ಟೋ ಸರ್ತಿ.
ಯಾವುದು ಕಣ್ಣಿಗೆ ಕಾಣುತ್ತೋ ಆ ವಸ್ತುವನ್ನು ಪ್ರೂವ್ ಮಾಡ್ಬೋದು. ಯಾವುದು ಕಣ್ಣಿಗೆ ಕಾಣುವುದಿಲ್ವೋ ಆ ವಸ್ತುವನ್ನು ಯಾವತ್ತೂ ನಾವು ಪ್ರೂವ್ ಮಾಡಲಿಕ್ಕಾಗೋದಿಲ್ಲ. ಕೇವಲ ಅದರ ಎಕ್ಸಿಸ್ಟೆನ್ಸನ್ನು ಅನುಭವಿಸ್ಬೋದಷ್ಟೇ. ಈಗ ಹಾಲು ಅಂದರೆ ಏನು ಒಬ್ಬನಿಗೆ ಗೊತ್ತೇ ಇಲ್ಲ, ಕುಡ್ದೇ ಗೊತ್ತಿಲ್ಲ. ಅವನು ಬರೀ ಪೇಟೆಗೆ ಬಂದು ಯಾವುದ್ಯಾವುದೋ ಯೂರಿಯಾ ಅದನ್ನೆಲ್ಲ ಹಾಕಿ ಕಲಸಿದ ನೀರನ್ನೇ ಕುಡಿದು ಅವನಿಗೆ ಹಾಲು ಅಂದರೆ ಏನು ಗೊತ್ತಿಲ್ಲ. ನಿಜವಾದ ಹಾಲು ಹೇಗಿರುತ್ತೆ ಗೊತ್ತಾ ಅಂತ ಹೇಳಿದರೆ ಅವನಿಗೆ ಗೊತ್ತೇ ಆಗೋದಿಲ್ಲ. ಹಾಲು ಅಂದರೆ ಏನು ಅಂತ ನೀವು ಅರ್ಧ ಗಂಟೆ ಉಪನ್ಯಾಸ ಮಾಡಿ ಬೇರೆ 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 ಥರ ಅದರ ವೈಚಿತ್ರ್ಯಗಳನ್ನೆಲ್ಲ ಹೇಳಿದರು, ಕೊನೆಗೆ ಹಾಲು ಅಂದರೆ ಏನು ಗೊತ್ತಾಗುತ್ತೆ ಅವನಿಗೆ? ಒಂದು ಅರ್ಧ ಲೋಟೆ ಸಿಪ್ ಮಾಡಲಿಕ್ಕೆ ಕೊಟ್ಟಿದ್ದಿದ್ರೆ ಆಗಲೇ ಗೊತ್ತಾಗ್ತದೆ. ಅರ್ಧ ಗಂಟೆ ಉಪನ್ಯಾಸದ ಸಮಯ ಆದರೂ ಉಳಿತಿತ್ತು ಅಲ್ವಾ? ಅದರಿಂದಾಗಿ ನಾವು ಆ ಹಾಲಿನ ರುಚಿಯನ್ನು ನೋಡುವ ತನಕ ಅದು ಹಾಲು ಅಂತ ನಮಗೆ ಗೊತ್ತಾಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಹಾಗೆ ದೇವರು ಅನ್ನುವ ಸಂಗತಿ ನಾವು ಅನುಭವಿಸುವ ತನಕ ನಮಗೆ ಅನುಭವಿಸುವುದು ಅಂದರೆ ಹೇಗೆ ರೀ? ನಮಗೆ ಅನುಭವಿಸುವುದು ಗೊತ್ತಿಲ್ಲ. ಪರಾಂಚಿಕಾನಿ ವ್ಯತರಣತ್ ಸ್ವಯಂಭೂ ಪರಾಂಗ್ ಪಶ್ಯತಿ ನಾಂತರಾತ್ಮನ್ ಅಂತ ಕಠೋಪನಿಷತ್ತು ಹೇಳುತ್ತೆ. ನಮ್ಮ ಕಣ್ಣು ನಾವು ಯಾವಾಗಲೂ ಹೊರಗಿನ ವಸ್ತುಗಳನ್ನೇ ನೋಡಲಿಕ್ಕೆ ನಾವು ತೆರೆದೇ ಓಡಾಡ್ತಾ ಇದ್ದೇವೆ. ಅದರಿಂದಾಗಿ ದೇವರು ಕಾಣಿಸೋದಿಲ್ಲ. ದೇವರಿಗೆ ಹೇಗಿದ್ದಾನೆ ಅಂದರೆ, ನಮ್ಮ ಕಣ್ಣಿಗೆ ರೆಪ್ಪೆಯ ಒಳಭಾಗ ಇದೆಯಲ್ವ, ಅದು ನಮ್ಮ ಜೊತೆಗೇ ಇದೆ, ಆದರೆ ನಾವು ಯಾವತ್ತೂ ನೋಡಲಿಲ್ಲ. ದೇವರು ನಮ್ಮ ಕಣ್ಣ ರೆಪ್ಪೆ ಇದ್ದ ಹಾಗೆ ನಮ್ಮ ಜೊತೆಗೆ ಒಳಗೆ ಇದ್ದಾನೆ. ನಾವು ಹೊರಗಿನಿಂದ ಹುಡುಕ್ತಾ ಇದ್ದೇವೆ, ಹೊರಗೆ ಹುಡುಕುವುದಲ್ಲ, ಅದು ಒಳಗಿನಿಂದಲೇ ಹುಡುಕಬೇಕು. ಹಾಗೆ ನಾವು ಸಂಧ್ಯೆಯನ್ನು ಮಾಡೋದರ ಉದ್ದೇಶವೇ ನಮ್ಮ ಅಂತರಂಗದಲ್ಲಿರುವ ಭಗವಂತನನ್ನು ಅಲ್ಲಿ ನೋಡಿ ಧ್ಯಾನ ಶ್ಲೋಕ ಇತ್ಯಾದಿ ಇದೆ. ನಾವು ಆ ಶ್ಲೋಕ ಹೇಳಿ ಮುಗಿಸ್ಕೊಂಡು ಹೋಗ್ತೇವೆ. ಅದು ಶ್ಲೋಕ ಹೇಳಲಿಕ್ಕಿರುವುದಲ್ಲ. ಆ ಶ್ಲೋಕದಲ್ಲಿ ಏನು ಹೇಳಿದ್ದಾರೋ ಅದನ್ನು ಕಣ್ಣು ಮುಚ್ಚಿ ನಾವು ಚಿಂತನೆ ಮಾಡಬೇಕು. ಆಗ ನಮಗದರ ರೂಪದ ಅನುಸಂಧಾನ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ. ಹಾಗಾಗಿ ದೇವರು ಇದ್ದಾನೆ ಅಂತ ಅನ್ನೋದಕ್ಕೆ ಈಗ ಪರಮಾಣು ಇದೆ ಅಂತ ನಾವು ಹೇಳ್ತೇವೆ. ಇವತ್ತು ನಮ್ಮ ಕಣ್ಣಿಗೆ ಕಾಣುವುದಿಲ್ಲ. ಕಣ್ಣಿಗೆ ಕಾಣದೇ ಇದ್ದರೂ ನಾವು ದುರ್ಬೀನು ಹಾಕಿ ನೋಡಿದರೆ, ಬಹಳ ಸೂಕ್ಷ್ಮವಾದ ಸೂಕ್ಷ್ಮದರ್ಶಕಗಳನ್ನು ಹಾಕಿ ನೋಡಿದರೆ ಗೊತ್ತಾಗುತ್ತೆ. ಹಾಗೆಯೇ ದೇವರನ್ನು ನಾವು ನೋಡಬೇಕು ಅಂದರೆ ಈ ಕಣ್ಣಿನಿಂದ ಸಾಧ್ಯ ಇಲ್ಲ. ನಮ್ಮ ಜೀವಕ್ಕೊಂದು ಕಣ್ಣು ಇದೆ, ಅದು ಅಂತರಂಗದ ಕಣ್ಣು. ಆ ಕಣ್ಣು ನಾವು ತೆರೆದಾಗ ಭಗವಂತ ಕಾಣ್ತಾನೆ. ಅದನ್ನು ನೋಡಲಿಕ್ಕೆ ಹೇಗೆ ನಮಗೆ ಸೂಕ್ಷ್ಮದರ್ಶಕ ಬೇಕು, ಹಾಗೆ ಇದನ್ನು ನೋಡಲಿಕ್ಕೆ ನಮಗೆ ಸೂಕ್ಷ್ಮ ಏಕ್ಷಿಕೆ ಬೇಕು. ಅದನ್ನು ಸಾಧನೆ ಮಾಡುವುದೇ ಈ ಸಂಧ್ಯಾವಂದನೆ. ಅದನ್ನು ಪಡೆಯುವುದಕ್ಕೆ ಇನ್ನು ಒಂದು ಸಂಗತಿ ಹೇಳಲೇಬೇಕಾದ್ದೇನೆಂದರೆ, ಸ್ವಲ್ಪ ಮೊದಲಿಗೆ ಶ್ರದ್ಧೆ ನಂಬಿಕೆ ಇದ್ದರೆ ಮಾತ್ರ ಇದರಿಂದ ಮುಂದೆ ಬೆಳೀಬಹುದು. ಶ್ರದ್ಧೆಯೇ ಇಲ್ಲ ಅಂದರೆ ನೀವು ಎಷ್ಟು ಹೇಳಿದರೂ ಇದರ ಬಗ್ಗೆ ಪೂರ್ಣವಾದ ಮಾಹಿತಿಯನ್ನು ತಿಳ್ಕೊಳ್ಳೋದು ಬಹಳ ಕಷ್ಟ. ಮೊದಲು ನಮಗೆ ಇಂಥದ್ದೊಂದು ನಾನು ತಿಳಿಯದೇ ಇದ್ದದ್ದು ಇರಬಹುದು. ಇದು ನಮ್ಮ ಫಸ್ಟ್ ರಿಕ್ವೈರ್ಮೆಂಟ್. ಯಾವಾಗಲೂ ಯಾವುದೇ ವಸ್ತುವನ್ನು ತಿಳಿಯುವ ಮುಂಚೆ ನಮಗೆ ತಿಳಿಯದೇ ಇದ್ದದ್ದೂ ಇರಬಹುದು. ನಾನು ತಿಳಿದಷ್ಟೇ ಸತ್ಯ ಅಲ್ಲ ಅನ್ನುವ ಎಚ್ಚರ ಇದ್ದರೆ ಸತ್ಯ ಬೇಗ ನಮ್ಮ ಮುಂದೆ ತೆರ್ಕೊಳ್ಳುತ್ತೆ. ನಾನು ತಿಳ್ಕೊಂಡಾಗಿದೆ, ಸೈನ್ಸ್ ಪ್ರಕಾರ ಏನೇನಾಗುತ್ತೆ ಅಂತ ಹೇಳ್ತಾರೋ ಅದೆಲ್ಲವೂ ಕೂಡ ಪ್ರಮಾಣ. ಅದು ಬಿಟ್ಟು ಬೇರೆ ರೀತಿ ಏನು ಹೇಳಿದರೂ ಅದನ್ನು ಡಿಸ್ಪ್ರೂವ್ ಮಾಡಬೇಕು ಅಂತ ಮಾತ್ರ ಯೋಚನೆ ಮಾಡ್ತೇನೆ ಹೊರತು ಅದು ಇದ್ದರೆ ಇರಬಹುದು ಅಂತನ್ನುವ ಸ್ವೀಕರಿಸುವ ಬುದ್ಧಿ ನಮಗಿಲ್ಲ. ಯಾಕೆಂದರೆ ಮೊದಲಿಗೆ ಹೇಳುವಾಗ ಈಗ ನೋಡಿ, ದೇವರು ಬೇಕಾಗಿಲ್ಲ ಅಂತ ಹೇಳೋರ ವಾದ. ಒಂದು ವೀಳ್ಯದೆಲೆ ಇದೆ, ಅದಕ್ಕೊಂಚೂರು ಹಿಂದಕ್ಕೆ ಸುಣ್ಣ ಹಚ್ಚಿ ಅಡಿಕೆ ಹಾಕಿ ನೀವು ಅದನ್ನು ಮಡಚಿ ಬಾಯಿಗೆ ಹಾಕ್ಕೊಳ್ತೀರಿ. ವಸ್ತುತಃ ನೀವು ಮೊದಲು ಹಾಕಿಕೊಳ್ಳುವ ವೀಳ್ಯದೆಲೆ ಕೆಂಪಗಿದೆ, ಹಸಿರಿದೆ. ಆಮೇಲೆ ಅದರಲ್ಲಿ ಹಾಕುವ ಸುಣ್ಣ ಬಿಳಿ ಇದೆ. ಇನ್ನು ಅಡಿಕೆ ಅಂತೂ ಕಪ್ಪೋ ಇನ್ನೇನೋ ಆಗಿರುತ್ತೆ. ಅದೆಲ್ಲ ಮಿಕ್ಸ್ ಮಾಡಿ ನೀವು ಬಾಯಿಗೆ ಹಾಕ್ಕೊಂಡು ತಿಂದ ಮೇಲೆ ನಾಲಿಗೆ ಎಲ್ಲ ಕೆಂಪಾಗುತ್ತೆ. ಹಾಗೇ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ ಇದೆಲ್ಲ ಒಟ್ಟು ಸೇರಿ ಈ ಶರೀರ ಆಗಿದೆ. ಅದಕ್ಕೊಂದು ಪ್ರತ್ಯೇಕ ಜೀವದ ಅಗತ್ಯ ಇಲ್ಲ ಅನ್ನೋದು ವಾದ ವಸ್ತುತಃ. ಆದರೆ ಕೇಳಲಿಕ್ಕೆ ಚೆನ್ನಾಗಿದೆ. ಹೀಗೆ ಫಸ್ಟ್ ಟೈಮ್ ಕೇಳಿದ ತಕ್ಷಣ ಹೌದಲ್ವಾ, ಇದೇ ಕರೆಕ್ಟು, ಹೀಗೆ ಎಲ್ಲ ಆಗೋದು ಅಂತ. ಆದರೆ ಅವರು ಹೇಳ್ತಾರೆ ಹಾಗೆ ಅಷ್ಟೇ ಅಲ್ಲ, ಅಲ್ಲಿ ಬರೀ ಕೆಂಪಾಯ್ತಷ್ಟೇ. ಇಲ್ಲಿ ಏನೇನಾಗ್ತಾ ಇದೆ, ಅದರಲ್ಲಿ ಚಟುವಟಿಕೆ ಆಗ್ತಾ ಇದೆ. ಈ ಚಟುವಟಿಕೆ ಅನ್ನೋದೇನು, ಯಾವಾಗಲೂ ಚೇತನದ ಧರ್ಮ, ಜಡದ ಧರ್ಮ ಅಲ್ಲ. ಮಣ್ಣು ಮಾತಾಡುವುದಿಲ್ಲ, ನೀರು ಮಾತಾಡುವುದಿಲ್ಲ, ಗಾಳಿ ಮಾತಾಡುವುದಿಲ್ಲ, ಬೆಂಕಿ ಮಾತಾಡುವುದಿಲ್ಲ, ಆಕಾಶ ಮಾತಾಡುವುದಿಲ್ಲ. ಆದರೆ ಈ ಒಟ್ಟು ಸೇರಿದಾಗ ಮಾತು ಹೆಂಗೆ ಬಂತು? ಇದಿಷ್ಟು ಒಟ್ಟು ಸೇರಿದಾಗ ಆಲೋಚನೆ ಹೇಗೆ ಬಂತು? ಇದಿಷ್ಟು ಒಟ್ಟು ಸೇರಿದಾಗ ಬೇರೆ ಬೇರೆ ಥರದ ಕ್ರಿಯೆಗಳು ಹೇಗಾಯಿತು? ಇದೆಲ್ಲದಕ್ಕಿಂತ ಮೀರಿ ಇನ್ನೊಂದಿದೆ. ನಾನು ಆಗ ಹೇಳಿದ್ದು, ಅಕಸ್ಮಾತ್ ಅಷ್ಟೇ ಶರೀರ ಆಗಿದ್ದರೆ ದೇಹ ಬಿದ್ದು ಹೋದ ಮೇಲೂ ಅಲ್ಲೇ ಇದೆ. ನೀವು ಹೇಳಿದ ಮಣ್ಣು, ನೀರು, ಗಾಳಿ, ಬೆಂಕಿ, ಆಕಾಶ, ಶರೀರ ಅಲ್ಲೇ ಇದೆ. ಆಗ ಅದು ಮಾತಾಡ್ತಾ ಇಲ್ಲ. ಅದಕ್ಕಿಂತ ಬೇರೆಯದೇ ಆದ ಒಂದು ಜೀವ ಇದೆ. ಆ ಜೀವ ತಾನೇ ಹೋಗುವುದೂ ಅಲ್ಲ, ತಾನೇ ಬರುವುದೂ ಅಲ್ಲ. ಅದಕ್ಕಿಂತ ಇನ್ಯಾರೋ ಒಬ್ಬ ಮನಃಷ್ಠಾನಿ ಇಂದ್ರಿಯಾಣಿ ಪ್ರಕೃತಿ ಸ್ಥಾನಿ ಕರ್ಷತಿ, ಮನಸ್ಸು ಮೊದಲಾದ 5 ಇಂದ್ರಿಯಗಳನ್ನು ಜೊತೆಗೆ ಕರ್ಕೊಂಡು ಹೋಗಿ ಆ ಶರೀರದೊಳಗೆ ನಿಲ್ಲತ್ತೆ. ಅದರಿಂದಾಗಿ ಮನುಷ್ಯ ಎಚ್ಚೆತ್ತುಕೊಂಡು ತನ್ನ ಕ್ರಿಯೆಗಳನ್ನು ನಡೆಸ್ತಾನೆ. ಸರಿ, ಅದರ ಮೇಲೆ ಯೋಚನೆ ಮಾಡ್ತಾ ಹೋದರೆ ಜೀವ ಇದೆ ಅಂತ ಸಿದ್ಧ ಆಯಿತು. ಆ ಜೀವವನ್ನು ನಾವೇ ಅಂತ ಅಂದುಕೊಂಡ್ರೆ ನಾವು ಅಂದ್ಕೊಂಡ ಹಾಗೆ ಯಾವುದೂ ಆಗ್ತಾ ಇಲ್ಲ. ಕೆಲವಾಗತ್ತೆ, ಕೆಲವಾಗಲ್ಲ.
ನಾವು ಪ್ರಯತ್ನ ಮಾಡಿದರೆ ಅದಕ್ಕೆ ಫಲ ಇರುತ್ತೆ. ಪ್ರಯತ್ನವನ್ನೇ ಮಾಡದೆ ನಾವು ತಟ್ಟೆ ಮುಂದೆ ಕೂತರು ಏನು ಹೊಟ್ಟೆಗೆ ಹೋಗೋದಿಲ್ಲ. ನಾವು ಕೈಯನ್ನು ಉಪಯೋಗಿಸಲೇಬೇಕು, ದುಡಿಲೇಬೇಕು, ತಂದು ಮನೆಗೆ ಹಾಕಲೇಬೇಕು, ಅದು ಒಲೆ ಮೇಲೆ ಬೇಯಲೇಬೇಕು, ಬೆಂದದ್ದನ್ನು ಕಲಿಸ್ಲೇಬೇಕು, ಕಲಸಿದ್ದನ್ನು ತುತ್ತಿಟ್ಟು ಕಚ್ಚಿ ನುಂಗಲೇಬೇಕು. ಇಷ್ಟಾದಮೇಲೆ ಏನಾಗುತ್ತೆ ಅಂತಲೂ ಗೊತ್ತಿಲ್ಲ. ನಮ್ಮ ಒದ್ದಾಟ ಇದೆಯಲ್ವ, 4 ತಿಂಗಳು ಗದ್ದೆಯಲ್ಲಿ ಕೃಷಿಕ ಒದ್ದಾಡ್ತಾನೆ, ಅದು ಅಂಗಡಿಗೆ ಬಂದು ಅವನು 1 ತಿಂಗಳು ಒದ್ದಾಡ್ತಾನೆ, ಮಾರಿ ವ್ಯಾಪಾರ ಮಾಡಿ ಎಲ್ಲ ನಾವು ದುಡಿದ 1 ತಿಂಗಳಿನ ನಂತರ ಅದು ಆ ಅಕ್ಕಿಯೋ ಇನ್ನೇನು ಪದಾರ್ಥವೋ ಮನೆಗೆ ಬಂದು ಬೀಳುತ್ತೆ. ಆಮೇಲೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿಯೋ ಅಜ್ಜಿಯೋ ಇನ್ಯಾರೋ ಒಬ್ಬರು ದೊಡ್ಡಮ್ಮನೋ ಸೇರಿಕೊಂಡು ಬೆಳಗ್ಗಿನಿಂದ 3 ಗಂಟೆ ಪ್ರೊಸೆಸ್ ಅಡಿಗೆ ಮಾಡುವುದು ಅನ್ನುವ ಕಾರ್ಯಕ್ರಮ. 4 ತಿಂಗಳು, 1 ತಿಂಗಳು, ಇಲ್ಲಿ 1 ತಿಂಗಳು, ಇಲ್ಲಿ 3 ಗಂಟೆ, ತಟ್ಟೆ ಮುಂದೆ 10 ನಿಮಿಷ ಅವರೇನೋ ಪಾರಾಯಣ ಅಂತೆಲ್ಲ ಮಾಡಿದರೆ ಇನ್ನೂ ಹೊಟ್ಟೆ ಬಗಬಗ ಅಂತ ಇರುತ್ತೆ. ಅದರ ಮುಂದೆ ಕೂತು ಬೈಕೊಂಡು ಊಟಕ್ಕೆ ಕೂಡ್ತೇವೆ. ತಿನ್ನುವ ಬಾಯಿಗೆ ನಾಲಿಗೆಗೆ ಇಡುವ ತನಕವೂ ಕೂಡ ಆ ಅನ್ನದ ರುಚಿ ಏನು ನಮ್ಗೆ ಗೊತ್ತಿಲ್ಲ. ಅದು ಗಂಟ್ಲಿಗೆ ಹೋಗಿ ನಾಲಿಗೆ ಎಷ್ಟೊತ್ತಿರುತ್ತೋ ಅಷ್ಟು ಮಾತ್ರ. ಆ ಗಂಟ್ಲಿಂದ ಕೆಳಗೆ ಇಳಿದ ಮೇಲೂ ನಮ್ಗೆ ಅದು ಏನು ಅಂತ ಗೊತ್ತಿಲ್ಲ. ಒಳಗೆ ಹೋದ್ಮೇಲೆ ನಾವು ಊಟ ಮಾಡುವಾಗ ಇದು ಸಾರು, ಇದು ಸಾರಿದ್ದು, ಇದು ಅಯ್ಯೋ ಸಾರಿದ್ದಕ್ಕೆ ಹುಳಿ ಮುಟ್ಟಬಾರ್ದು, ಹುಳಿದ್ದಕ್ಕೆ ಮಜ್ಜಿಗೆ ಮುಟ್ಟಬಾರ್ದು, ಪಾಯಸ ಮುಟ್ಟಬಾರ್ದು, ಎಲ್ಲ ಬೇರೆ ಬೇರೆ ಮಾಡಿ ತಿಂತೇವೆ. ಹೊಟ್ಟೆಗೆ ಹೋದ್ಮೇಲೆ ಎಲ್ಲ ಒಂದೇ ಕಂಪಾರ್ಟ್ಮೆಂಟ್. ಅದು ಏನಾಗುತ್ತೆ ಅಂತ ಇವರು ಯಾರಿಗೂ ಗೊತ್ತಿಲ್ಲ. ಅದನ್ನು ಕೃಷ್ಣ ಹೇಳಿದ, ಅಹಂ ವೈಶ್ವಾನರೋ ಭೂತ್ವ ಪ್ರಾಣಿನಾಂ ದೇಹಮಾಶ್ರಿತಃ ಪ್ರಾಣಾಪಾನ ಸಮಾಯುಕ್ತ ಪಚಾಮಿ ಅನ್ನಂ ಚತುರ್ವಿಧಂ. ನಾವು ತಿಂದ ಮೇಲೆ ನಾವೇನೂ ಮಾಡ್ತಿಲ್ಲ, ಆದರೆ ಜೀರ್ಣ ಆಗುತ್ತೆ. ಜೀರ್ಣ ಆದದ್ದು 3 ಆಗುತ್ತೆ. ಸೂಕ್ಷ್ಮವಾದ ಮನಸ್ಸಾಗುತ್ತೆ, ಒಳ್ಳೆಯ ಶರೀರಕ್ಕೆ ಬೇಕಾದ ಮಾಂಸ, ರಕ್ತ, ಮಜ್ಜ, ಮೇಧಸ್ಸು ಎಲ್ಲ ಹುಟ್ಟುತ್ತೆ. ಬೇಡವಾದ ದೇಹಕ್ಕೆ ಬೇಡವಾದ ಭಾಗ ಮಲವಾಗಿ ಹೊರಗೆ ಹೋಗುತ್ತೆ. ಈ ಸೆಗ್ರಿಗೇಟ್ ಮಾಡೋದು ಯಾರು ಒಳಗಿನಿಂದ? ನಾವು ಮಾಡ್ತಿಲ್ಲ. ನಾವು ಏನು ಆಗ್ತಾಯಿದೆ ಅಂತ ಒಳಗಿದ್ದು ಸುತರಾಮ್ ನಮಗೆ ಗೊತ್ತಿಲ್ಲ. ಬರೀ ಹೊಟ್ಟೆದ್ದು ಮಾತ್ರ ಅಲ್ಲ, ನಾವು ಹಾಗೆಯೇ ದೇಹದ ಪ್ರತಿಯೊಂದು ಇಂದ್ರಿಯಗಳ ಬಗ್ಗೆ ಯೋಚನೆ ಮಾಡಿದರೂ ಒಳಗಿನಿಂದ ಏನಾಗ್ತಾ ಇದೆ ಗೊತ್ತಿಲ್ಲ. ನಮ್ಮ ಇವತ್ತಿನ ಸೈನ್ಸ್ ಪ್ರಕಾರ ಎಲ್ಲ ನೇಚರು ಅಂತ ಶಬ್ದ ಆಗುತ್ತೆ. ಅದು ನಾವು ತಲೆ ಕೆಡಿಸ್ಕೊಳ್ಬೇಕು. ನಮಗೆ ಹೀಗಾಗತ್ತೆ ಅನ್ನೋದು ಉತ್ತರ ಅಲ್ಲ, ಯಾಕೆ ಹೀಗಾಗತ್ತೆ ಅನ್ನೋದು ಉತ್ತರ ಬೇಕು. ಸೈನ್ಸು ಹೀಗಾಗತ್ತೆ ಅನ್ನೋದನ್ನು ಉತ್ತರ ಕೊಡುತ್ತೆ, ಆದರೆ ಅಧ್ಯಾತ್ಮ ಹೇಳುತ್ತೆ ಯಾಕೆ ಹೀಗಾಗತ್ತೆ ಅಂದರೆ ಅಲ್ಲಿ ಒಬ್ಬ ಭಗವಂತ ನಿಂತು ವ್ಯವಸ್ಥೆ ಮಾಡ್ತಾ ಇದ್ದಾನೆ ಅಂತ. ಈಗ ಮೂತ್ರಪಿಂಡದಲ್ಲಿ ನೀರು ಅದರಲ್ಲಿ ಫಿಲ್ಟರ್ ಆಗುತ್ತೆ. ಅದರಲ್ಲಿ ಯಾವ ಭಾಗ ಹೊರಗೆ ಹೋಗಬೇಕು, ಯಾವ ಭಾಗ ದೇಹಕ್ಕೆ ಸೇರಬೇಕು ಅಂತ ವ್ಯವಸ್ಥೆ ಇರುತ್ತೆ. ಇದಕ್ಕೊಂದು ಅನುಪಾತ ಹಾಕಿ ಕೊಟ್ಟಿದ್ದಾರಲ್ಲ, ಇಷ್ಟು ಸಕ್ಕರೆಯನ್ನು ಒಳಗೆ ಬಿಡಬೇಕು, ಇಷ್ಟು ಸಕ್ಕರೆಯನ್ನು ಹೊರಗೆ ತೆಗೆದು ಹಾಕಬೇಕು ಅಂತ. ಈ ಫಾರ್ಮುಲಾವನ್ನು ಇದರಲ್ಲಿ ಜೋಡಿಸಿಟ್ಟವನು ಯಾರು? ರಕ್ತ ಎಲ್ಲ ಕಡೆಗೆ ಹೋಗಿ ನಾವು ಉಸಿರಾಟದ ಆಮ್ಲಜನಕವನ್ನು ತೆಗೆದುಕೊಂಡು ಎಲ್ಲ ಭಾಗಗಳಿಗೆ ಅಲ್ಲಲ್ಲಿ ಶಕ್ತಿಯಾಗಿ ವಿನಿಯೋಗ ಆಗುತ್ತೆ. ಬೇಡವಾದ ರಕ್ತದಲ್ಲಿದ್ದ ಕಾರ್ಬನ್ ಡೈಆಕ್ಸೈಡನ್ನು ಮತ್ತೆ ಪುಪ್ಪಸಕ್ಕೆ ತಂದು ಮೂಗಿನ ಮೂಲಕ ಹೊರಕ್ಕೆ ಬಿಡುತ್ತೆ. ಈ ಫಾರ್ಮುಲಾವನ್ನು ಒಳಗೆ ಜೋಡಿಸಿಟ್ಟಿದ್ದಾರೆ. 24 ಗಂಟೆ ನಾವು ಯೋಚಿಸಿದರೂ ಯೋಚಿಸದೇ ಇದ್ದರೂ ರಕ್ತ ಪರಿಚಲನೆ, ಹಾರ್ಟ್ ಬಡ್ಕೊಳ್ತಾನೆ ಇರುತ್ತೆ. ನಾವು ಏನು ಯೋಚನೆ ಮಾಡ್ತಾ ಇಲ್ಲ ಅದರ ಬಗ್ಗೆ. ನಾವು ಎದ್ದಿದ್ರೂ ಮಲಗಿದ್ರೂ ಮೂಗಲ್ ಗಾಳಿ ಹೋಗ್ತಾನೇ ಇರುತ್ತೆ. ನಾವು ಒಳಗೆ ಹೋಗಲಿ ಅಂತ ತಳ್ಳುವುದಲ್ಲ, ಎಚ್ಚರ ಇದ್ದಾಗ ಅಂತ ಜೋರಾಗಿ ಒಂದು ಎಳ್ಕೊಳ್ಬೋದು ಅಷ್ಟೇ. ಅದು ಬಿಟ್ಟರೆ ನಮ್ಗೆ ಗೊತ್ತೇ ಇಲ್ಲ ಒಳಗಿನಿಂದ ಉಸಿರಾಟ ಆಗ್ತಾ ಇದೆ ಅಂತ. ಅಂದರೆ ನಮ್ಮ ಕೈ ಮೀರಿ ಎಷ್ಟೋ ಕೆಲಸ. ನಾವು ನಮ್ಮೊಬ್ಬರ ಬಗ್ಗೆ ಯೋಚಿಸಿದರೆ ಆಶ್ಚರ್ಯ ಅನಿಸುತ್ತೆ, ಪ್ರಪಂಚಾದ್ಯಂತ ಯೋಚಿಸಿದರೆ ನಾವು ಯೋಚಿಸಲಿಕ್ಕೆ ಸಾಧ್ಯ ಇಲ್ಲ. ಅಷ್ಟು ಅದ್ಭುತವಾದ ಕರ್ಮ ಇಡೀ ಜಗತ್ತಿನಲ್ಲಿ ನಡೀತಾ ಇದೆ. ಅಂತಹ ಭಗವಂತನಿಗೆ ನಾವು ಒಂದು ಥ್ಯಾಂಕ್ಸ್ ಹೇಳೋದು ಬೇಡವಾ? ನಮ್ಮದೇ ಕಣ್ಣು ಅಂತ ಇಟ್ಕೊಳ್ಳಿ, ಅದಕ್ಕೊಂದು ಪೊರೆ ಬಂದಿದೆ. ಡಾಕ್ಟ್ರ್ ಹತ್ರ ಹೋದ್ವಿ, ಅವನೇನು ಕ್ಯಾಟ್ರೇಟ್ ಆಪ್ರೇಷನ್ ಆಗಬೇಕು ಅಂತೇಳಿ ಆಪ್ರೇಷನ್ ಮಾಡಿಸಿ ಆದಮೇಲೆ ಅವನ ಕೈಗೆ 3 ಲಕ್ಷ ಎಷ್ಟೋ ಆಯಿತು ಅದರದ್ದು ಬಿಲ್ಲು ಕೊಟ್ಟು, ನನ್ನ ಕಣ್ಣುಳಿಸಿದ ಮಹಾತ್ಮ ಅಂತ ಕೊನೆ ತನಕನೂ ನನ್ನ ಕಣ್ಣುಳಿಸಿದ ದೇವರವರು ಆ ಡಾಕ್ಟ್ರು ಅಂದರೆ ಎಂಥ ಅದ್ಭುತ, ನನಗೆ ಎಂಥ ಸಮಯಕ್ಕೆ ಕಣ್ಣನ್ನು ಉಳಿಸಿಕೊಟ್ಟ, ನಾನೇನು ಕಣ್ಣು ಹೋಗೇ ಬಿಡ್ತು ಅಂತ ಅಂದ್ಕೊಂಡಿದ್ದೆ, ಬದುಕಿಸಿದ ಅಂತ. ನಮ್ಮದೇ ಕಣ್ಣಿಗೆ ನಾವೇ ದುಡ್ಡು ಕೊಟ್ಟು ಅವನು ಮಾಡಿದ ಆ ಕೃತಜ್ಞತೆಯನ್ನು ವರ್ಷಪೂರ್ತಿ ನಮ್ಮ ಬದುಕು ಪೂರ್ತಿ ನಾವು ನೆನಪಿಸ್ಕೊಳ್ತೇವೆ ಅಂತ ಅಂದಮೇಲೆ ಆ ಕಣ್ಣನ್ನು ನಾವು ತಂದಿಟ್ಕೊಂಡದ್ದಲ್ಲ, ಅದಾಗಿ ಹುಟ್ಟುವಾಗಲೇ ಇದ್ದದ್ದು. ಕಣ್ಣು ಒಂದಾಯ್ತಲ್ಲ, ಹಾಗೆ ಪ್ರತಿಯೊಂದು ಇಂದ್ರಿಯವೂ ಕೂಡ ಎಂಥ ಅದ್ಭುತವಾದ ಕೆಲಸ ಮಾಡುತ್ತೆ. ಅದನ್ನು ಈ ದೇಹದಲ್ಲಿ ವ್ಯವಸ್ಥೆ ಮಾಡಿ ಇಟ್ಟಿದ್ದಾನೆ. ಅಂಥ ಭಗವಂತನಿಗೆ ನಾವು ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಕಮ್ಮಿನೇ. ಅದಕ್ಕೆ ಅಷ್ಟೆಲ್ಲ ಮಾಡಬೇಕಾದ ಅಗತ್ಯ ಇಲ್ಲ. ನಿನ್ನ ನಿತ್ಯದ ಕರ್ತವ್ಯವನ್ನು ನಾನು ಹೇಳಿದ್ದನ್ನು ಮಾಡು. ಶ್ರುತಿ ಸ್ಮೃತಿ ಹರೇ ರಾಜ್ಞೆ ಅಂತ. ಶ್ರುತಿಗಳು ಸ್ಮೃತಿಗಳು ಭಗವಂತನ ಆಜ್ಞೆ ಇದ್ದ ಹಾಗೆ ಅದನ್ನು ಕೃಷ್ಣ ಗೀತೆಯಲ್ಲಿ ಹೇಳಿದ, ಯತ್ಕರೋಷಿ ಯದಶ್ನಾಸಿ ಯಜ್ಜುಹೋಸಿ ದದಾಸಿಯತೆ ಯತ್ತಪಸ್ಸಿಸಿ ಕೌಂತೆಯ ತತ್ಕುರುಷ್ವ ಮದರ್ಪಣಂ, ಅದನ್ನು ನನಗೆ ಅರ್ಪಿಸು ಅಂತ. ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅಂತ. ನಾವು ನೀರು ತಂದು ದೇವರಿಗೆ ತರ್ಪಣ ಕೊಡ್ತೇವೆ ಅಂತಂದರೂ ನೀರನ್ನು ಸೃಷ್ಟಿ ಮಾಡಿ ಕೊಡುವುದಿಲ್ಲ. ನಾವು ಅಲ್ಲಿ ಟ್ಯಾಪಿಂದ ತೆಗೆದು ಅಥವಾ ಬಾವಿಯಿಂದ ತೆಗೆದು ಈ ಕಡೆ ಕೆಳಕ್ಕೆ ಬಿಡುತ್ತೇವೆ ಅಷ್ಟೇ. ಅಷ್ಟು ಮಾಡಲಿಕ್ಕೂ ನಮಗೆ ಕಷ್ಟ ಆಗುತ್ತೆ. ಅಂದರೆ ಇದಕ್ಕಿಂತ ಸುಲಭದ ದಾರಿ ಇಲ್ಲ ದೇವರಿಗೆ ನಾವು ಥ್ಯಾಂಕ್ಸ್ ಹೇಳಲಿಕ್ಕೆ. ಅವರು ಅದನ್ನು ಸಂಧ್ಯಾ ಅನ್ನುವ ಶಬ್ದದಿಂದ ಹೇಳಿದರು.
ನಾನು ಸಂಧ್ಯಾ ಅಂತನ್ನೋದು ಅಧ್ಯಾತ್ಮದ ದೃಷ್ಟಿಯ ಜೊತೆಗೆ ನಮ್ಮ ಆರೋಗ್ಯದ ದೃಷ್ಟಿಯಿಂದ, ಸಾಮಾಜಿಕ ನೆಲೆಯ ದೃಷ್ಟಿಯಿಂದಲೂ ನಾವು ಯೋಚನೆ ಮಾಡಿದರೆ ಹಿಂದಿನವರು ನಮಗೆ ಎಷ್ಟು ಅದ್ಭುತವಾದ ಕೆಲವು ಸಂಗತಿಗಳನ್ನು ಎಲ್ಲವನ್ನು ಒಂದರಲ್ಲಿ ಜೋಡಿಸಿಕೊಟ್ಟದ್ದು ಅನ್ನೋದು ಅದ್ಭುತ. ಸರಿ, ನಾನು ವಿಷಯವನ್ನು ಪ್ರವೇಶ ಮಾಡ್ತೇನೆ. ಇಲ್ಲಿ ತನಕ ನಾನು ಯಾಕೆ ಮಾಡಬೇಕು ಅನ್ನೋದನ್ನು ಹೇಳಿದೆ, ಹೇಗೆ ಮಾಡಬೇಕು ಅನ್ನೋದನ್ನು ಮುಂದೆ ನೋಡ್ತಾ ಹೋಗೋಣ ಒಂದೊಂದೇ. ಮೊದಲಿಗೆ ನಾವು ರಾತ್ರಿ ಮಲಗಿದ್ದು ಎದ್ದ ಸಂದರ್ಭದಲ್ಲಿ ದೇಹ ಅಷ್ಟೊತ್ತು ರೆಸ್ಟ್ ತೆಗೆದುಕೊಂಡಿರುತ್ತೆ. ಅದರಿಂದಾಗಿ ದೇಹದ ಇಡೀ ಪ್ರಾಣಶಕ್ತಿ ಅನ್ನೋದು ಸಮಾನವಾಗಿ ಎಲ್ಲ ಕಡೆಗೆ ಹಂಚಿ ಕೈಯಲ್ಲಿ ಯಾವಾಗಲೂ ಶುದ್ಧವಾದ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅದು ಯಾರೋ ಒಬ್ರಿಗಲ್ಲ, ಪ್ರತಿಯೊಬ್ಬ ಮನುಷ್ಯನಿಗೂ. ವೇದ ಹೇಳುತ್ತೆ, ಅಯಮ್ಮೇ ಹಸ್ತೋ ಭಗವಾನ್, ಅಯಮ್ಮೇ ಭಗವತ್ತರಃ, ಅಯಮ್ಮೇ ವಿಶ್ವಭೇಷಜಃ, ಅಯಂ ಶಿವಾಭಿಮರ್ಶನಃ ಅಂತ. ಇದು ಪ್ರತಿಯೊಬ್ಬ ಮನುಷ್ಯನಿಗೂ ದೇಹದಲ್ಲಿ ಸಹಜವಾಗಿ ನಾವು ಉಸಿರಾಡ್ತೇವಲ್ವಾ, ಹೊರಗಿನ ಪ್ರಾಣಶಕ್ತಿಯನ್ನು ಒಳಗೆ ತೆಗೆದುಕೊಂಡ ಮೇಲೆ ನಮ್ಮ ದೇಹದಲ್ಲಿ ಹಾದು ಹೋದಂಥ ಆ ಪ್ರಾಣಶಕ್ತಿ ಕೈಯಲ್ಲಿ, ಕಾಲು ಬೆರಳಲ್ಲಿ, ನೆತ್ತಿಯಲ್ಲಿ ಯಾವಾಗಲೂ ಪ್ರಸಾರ ಆಗ್ತಾ ಇರುತ್ತೆ. ಆ ಪ್ರಸಾರ ಆಗುವುದನ್ನು ನಾವು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸರ್ತಿ ಕಣ್ಣು ಬಿಡುವುದಕ್ಕೆ ಸ್ವಲ್ಪ ನಮಗೆ ಈ ವಿಷಯ ಗೊತ್ತಿಲ್ಲದೇ ಇದ್ದರೂ ನಾವು ಮಾಡೋದು ಹಾಗೇನೆ. ಎದ್ದ ತಕ್ಷಣ ಏನು ಮಾಡ್ತೇವೆ, ಕಣ್ಣನ್ನು ಒಂದು ಸರ್ತಿ ಉಜ್ಜುಕೋತೇವೆ, ಕೈಯನ್ನು ಹೀಗೀಗೆ ಅನ್ಕೋತೇವೆ. ನಮ್ಗೆ ಗೊತ್ತಿಲ್ಲದೆ ಅವ್ರು ಹೇಳಿದರು, ನಿಮ್ಗೆ ಹೇಗೂ ಮಾಡ್ತಿರಲ್ವಾ, ಅದರ ಜೊತೆಗೆ ಒಂದು ಸ್ಮರಣೆ ಮಾಡಿಕೊಳ್ಳಿ. ಕರಾಗ್ರೆ ವಸತೆ ಲಕ್ಷ್ಮೀ, ಕರ ಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ಬೆಳಗ್ಗೆ ಎದ್ದ ತಕ್ಷಣ ಕೈಯನ್ನು ಚೆನ್ನಾಗಿ ಉಜ್ಜಿ ನಾವು ಕಣ್ಣನ್ನು ಒಂದು ಸರ್ತಿ ತಿಕ್ಕೊಂಡೆವು ಅಂತಂದರೆ ಬೇಗ ಜಾಗೃತ ಆಗುತ್ತೆ. ಏನಾಗ್ತಾ ಇದೆ ಅಂತ ಹೊರಗಿನ ವಸ್ತುಗಳ ಜೊತೆಗೆ ನಮಗೆ ಸಂಪರ್ಕ ಬಹಳ ಬೇಗ ಸಿಗುತ್ತೆ. ಅದಕ್ಕೋಸ್ಕರ ನಮ್ಮ ಪ್ರಾಣಶಕ್ತಿಯನ್ನು ಕಣ್ಣಿನಲ್ಲಿ ಉಜ್ಜಿ ಈ ಮಧ್ಯದಲ್ಲಿರುವ ವಿಶ್ವ ಅನ್ನೋದು ನಮಗೆ ಎಲ್ಲ ವಸ್ತುಗಳನ್ನು ತಿಳಿಲಿಕ್ಕೆ ಅನುಕೂಲ ಮಾಡಿಕೊಡುವ ಶಕ್ತಿ ಅದು. ಪ್ರತಿಯೊಂದು ಕಣ್ಣು, ಮೂಗು, ಬಾಯಿ ಇಂದ್ರಿಯಗಳೇನಿವೆ ಆ ಎಲ್ಲ ಇಂದ್ರಿಯಗಳು ಜಾಗೃತ ಆಗುವ ಕೆಲಸವನ್ನು ಈ ಹುಬ್ಬಿನ ಮಧ್ಯಭಾಗ ಮಾಡುತ್ತೆ. ಅದನ್ನು ನಾವು ಆಜ್ಞಾಚಕ್ರ ಅಂತ ಮತ್ತೆ ಯೋಗದ ಶಾಸ್ತ್ರದಲ್ಲಿ ನೋಡಲಿಕ್ಕಿದೆ. ಆದರೆ ಈ ಎಚ್ಚರ ಆಗುವುದಕ್ಕೋಸ್ಕರವಾಗಿ ನಮ್ಮ ಪ್ರಾಣಶಕ್ತಿಯನ್ನು ನಾವು ಅದಕ್ಕೆ ಸಪೋರ್ಟಿವ್ ಆಗಿ ಕೊಟ್ಟದ್ರಿಂದಾಗಿ ನೆನಪಿಸ್ಕೊಂಡೆವು, ನಮ್ಮ ಕೈಯಲ್ಲಿ ಇಂತಹ ದೇವತೆಗಳು ನಿಂತು ನಮ್ಮನ್ನು ಎಚ್ಚರಿಸ್ತಾ ಇದ್ದಾರೆ ಅಂತ. ಭೂಮಿಯನ್ನು ಮುಟ್ಟುವ ಮುಂಚೆ ಮತ್ತೆ ಹೇಳಿದರು ಏನು, ಸಮುದ್ರ ವಸನೇ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದಸ್ಪರ್ಶಂ ಕ್ಷಮಸ್ವಮೆ. ಇಡೀ ಭೂಮಿ ನಮಗೆ ಎಷ್ಟು ಉಪಕಾರ ಮಾಡ್ತಾ ಇದೆ ಅಂತ ನಾವು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಆದರೆ ನಾವು ಅಂತಹ ತಾಯಿಯನ್ನು ತುಳಿದು ಓಡಾಡ್ತಾ ಇರ್ತೇವೆ. ಅದಕ್ಕೆ ಅನಿವಾರ್ಯ ತುಳಿಲೇಬೇಕು ತಾಯಿ. ಪಾದಸ್ಪರ್ಶಂ ಕ್ಷಮಸ್ವಮೆ, ನನ್ನ ಪಾದದ ಸ್ಪರ್ಶವನ್ನು ಕ್ಷಮಿಸು ಅಂತ ನಾವು ಕೃತಜ್ಞತೆಯನ್ನು ಅರ್ಪಿಸುವುದು ಅಂತ ಅನ್ನೋದು ನಮ್ಮ ಸಂಸ್ಕೃತಿ. ಅದು ನಮಗೆ ಅಲ್ಲಿಂದ ಶುರುವಾಗಬೇಕು, ನಾವು ಬಗ್ಗಬೇಕು ಅನ್ನೋದು. ಇವತ್ತು ಬಗ್ಗುವುದು ಅನ್ನೋದು ನಮಗೆ ಆಗದೇ ಇರುವ ಸಂಗತಿ. ಒಂದು ಮೇಲೆ ಚೇರಲ್ಲಿ ಕೂತು ಅಭ್ಯಾಸ, ಇನ್ನೊಂದು ನಮಗೆ ಮನಸ್ಸಲ್ಲಿ ನಾವು ತಿಳ್ಕೊಂಡೋದಕ್ಕಿಂತ ಎದುರುಗಡೆಯವರು ಏನು ಜಾಸ್ತಿ ತಿಳ್ಕೊಂಡಿದ್ದಾರು. ತಲೆಯಲ್ಲೂ ನೆಟ್ಟಗೆ ಆಗಿಬಿಟ್ಟಿದೆ, ಬೆನ್ನು ಹಾಗೆ ಸೊಟ್ಟಗೆ ಆಗಿಬಿಟ್ಟಿದೆ. ಯಾವುದೂ ನಮಗೆ ತಲೆಯೊಳಗೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಅವರು ಮೊದಲು ಎದ್ದ ತಕ್ಷಣ ಬಗ್ಗುದು ಅಭ್ಯಾಸ ಮಾಡಿ, ಭೂಮಿಗೆ ಕೈ ಮುಟ್ಟಿ ನಮಸ್ಕಾರ ಮಾಡಿ, ಅದೊಂದು ಸಂಸ್ಕಾರ. ಅದು ಏನು ಅಂತ ಮುಂದೆ ಅರ್ಥ ಆಗುತ್ತೆ ಮಕ್ಕಳಿಗೆ. ನಾವು ಮೊದಲಂತೂ ಅದನ್ನು ಹೇಳಿಕೊಟ್ರೆ ಯಾವತ್ತು ನೋಡಿ, ಈಗ 1, 2, 3, 4 ಮಕ್ಕಳಿಗೆ ಹೇಳಿಕೊಡ್ತೇವೆ ನಾವು. ಈಗ ನಾವು ಪೈಥಾಗೊರಸ್ ಪ್ರಮೇಯವನ್ನು ಅಥವಾ ನ್ಯೂಟನ್ ಥಿಯರಿಯನ್ನು ಅದನ್ನು ಉಪಯೋಗಿಸ್ಲಿಕ್ಕೋಸ್ಕರ ಇದನ್ನು ಹೇಳ್ಕೊಡ್ತೇವೆ ಅಂತ ಹೇಳಲ್ಲ. ಬರೀ ಸಂಖ್ಯೆಗಳನ್ನು ಹೇಳಿಕೊಡೋದು, ಅಕ್ಷರಗಳನ್ನು ಹೇಳಿಕೊಡೋದು. ಮುಂದೆ ಅದು ಯಾವತ್ತೋ ಉಪಯೋಗಕ್ಕೆ ಬೀಳುತ್ತೆ. ಹಾಗೆಯೇ ಮಕ್ಕಳಿಗೆ ಅದನ್ನು ಬೆಳಿಗ್ಗೆ ಎದ್ದು ನಮಸ್ಕಾರ ಮಾಡುವುದೊಂದು ಅಭ್ಯಾಸ ಮಾಡಿದರೆ ಮುಂದದ್ದೆಲ್ಲವೂ ಸರಿ ಹೋಗುತ್ತೆ. ಸರಿ, ಶೌಚ ಆದಮೇಲೆ ನಾನು ಅದರದ್ದೆಲ್ಲ ವಿವರಣೆ ಕೊಡಲಿಕ್ಕೆ ಹೋಗೋದಿಲ್ಲ, ನೇರ ಸ್ನಾನದ ತನಕ ಬಂದುಬಿಡ್ತೇನೆ. ಹಲ್ಲುಜ್ಜುವುದು ಅಂತ ಅನ್ನೋದು ತೊಗೊಂಡ್ರೆ ಅದೊಂದು ದೊಡ್ಡ ಪುರಾಣ ಆಗಿಬಿಡುತ್ತೆ, ಬೇಡ. ನಮಗೆ ಬಹಳ ಸರಳವಾಗಿ ಬದುಕುವುದು ಹಿಂದೆ ಹೇಳಿಕೊಟ್ಟಿದ್ರು. ನಾವು ಅದನ್ನು ತುಂಬ ನಾಗರಿಕತೆ ಹೆಸರಲ್ಲಿ ದೊಡ್ಡದು ಮಾಡ್ಕೊಂಡ್ಬಿಟ್ವಿ. ಈಗ ಅದಕ್ಕೂ ಒಂದು ನಮ್ಮ ಪಾಕೆಟಲ್ಲಿ ಒಂದು ದುಡ್ಡು ಬೇರೆ ತೆಗೆದಿಡಬೇಕು, ಒಂದು ಬ್ರಷ್ಷಿಗೆ ಅಂತ, ಪೇಸ್ಟಿಗೆ ಅಂತ. ನಮ್ಮ ಹಿಂದೆ ಎಲ್ಲ ಯಾವುದೋ ಮರದ ಎಲೆ ಆಗ್ತಿತ್ತು, ಒಂದು ಕಡ್ಡಿ ಆಗ್ತಿತ್ತು, ಉಜ್ಜಿದ್ರೆ ಮುಗಿದು ಹೋಗ್ತಿತ್ತು. ನಿಮ್ಮ ಇದೆಲ್ಲ ವ್ಯರ್ಥ ಅಂತ ಹೇಳಿದವರೇ ಇವಾಗ ಮತ್ತೆ ನಿಮ್ಮ ಟೂತ್ಪೇಸ್ಟ್ನಲ್ಲಿ ಉಪ್ಪು ಇದೆ, ನಿಮ್ಮ ಟೂತ್ಪೇಸ್ಟ್ನಲ್ಲಿ ನೀಮಿದೆ, ನಿಮ್ಮ ಪೇಸ್ಟ್ನಲ್ಲಿ ಚಾಕೋಲಿದೆ. ಅವರೇ 1920ಕ್ಕೆ ಬಂದು ಕಾಲ್ಗೇಟ್ ಕಂಪನಿಯವರು ಈ ದೇಶಕ್ಕೆ ಬಂದು ಇದೆಲ್ಲ ವ್ಯರ್ಥ ಅಂತ ಹೇಳಿದವರೇ ಇವತ್ತು ಅದನ್ನೇ ಮತ್ತೆ ತಮ್ಮ ಪೇಸ್ಟಲ್ಲಿ ಸೇರಿಸಿ ನಮಗೆ ಅದನ್ನು ಮಾಡ್ತಾ ಇದ್ದಾರೆ. ನಾವು ಅದನ್ನು ಸರಳವಾಗಿ ಬದುಕಿದ್ವಿ. ಅದರಿಂದ ಯಾವತ್ತೂ ಹಲ್ಲೂ ಕೆಡ್ತಾ ಇರಲಿಲ್ಲ, ಬಾಯೂ ವಾಸನೆ ಬರ್ತಾ ಇರಲಿಲ್ಲ, ಬೆವರು ವಾಸನೆ ಬರ್ತಿರಲಿಲ್ಲ. ಇದೆಲ್ಲ ತುಂಬ ಯೋಚನೆ ಮಾಡಲಿಕ್ಕಿದೆ ಈ ಸಂಗತಿಗಳಲ್ಲಿ. ಆದರೆ ನಾವು ಅದನ್ನು ಮರೆತು ಬಿಟ್ವಿ. ಆಮೇಲೆ ಸ್ನಾನ ಅಂತ ಅನ್ನೋದು ಬಹಳ ಆಯುರ್ವೇದದಲ್ಲಂತೂ ಅದಕ್ಕೆ ಎಷ್ಟು ಮಹತ್ವ ಕೊಡ್ತಾರೆ ಅಂದರೆ ಇದು ನಮ್ಮ ಈ ದೇಶಕ್ಕೆ ಮಾತ್ರ ಬಹಳ ವಿಶಿಷ್ಟವಾದ ಸಂಗತಿ. ಬೇರೆ ದೇಶದಲ್ಲ ಸ್ನಾನನ ಅಂದರೆ ವಿಚಿತ್ರವಾಗಿ ಒಂದು ನಕ್ಕು ಬಿಡ್ತಾರೆ, ಅಥವಾ ಇದು ಯಾವುದೋ ಬೇರೆ ಅನ್ಯಗ್ರಹದಿಂದ ತಪ್ಪಿಸಿಕೊಂಡು ಬಂದವರು ಅನ್ನೋ ಥರ ನೋಡಿಬಿಡ್ತಾರೆ. ಆದರೆ ಸ್ನಾನಕ್ಕೆ 10 ಫಲ ಅಂತ ಅವರು ಹೇಳ್ತಾರೆ. ಸೌಂದರ್ಯ, ಚರ್ಮದ ಆರೋಗ್ಯ, ಮನಸ್ಸಿನ ಆರೋಗ್ಯ, ದೇಹದ ಒಳಗಿನ ಇಂದ್ರಿಯಗಳು ಬೇಗ ಕೆಲಸ ಮಾಡುವುದಕ್ಕೆ ಬೇಕಾದ ಉತ್ತೇಜನ, ಹೀಗೆ ಬೇಕಾದಷ್ಟು ಫಲವನ್ನು ಹೇಳ್ತಾರೆ. ಇದು ನಮಗೆ ಗೊತ್ತಿದ್ರೂ ಸಾಮಾನ್ಯವಾಗಿ ಆಗುವ ಸಂಗತಿ. ಆದರೆ ಅದರ ಜೊತೆಗೆ ಗೊತ್ತಿರಬೇಕಾದ ಸಂಗತಿ ಏನು ಅನ್ನೋದನ್ನು ಹೇಳ್ತಾರೆ.
ಸ್ನಾನ ಮಾಡುವುದು ಅಂತನ್ನುವುದು ನಮ್ಮ ದೇಹದ ಹೊರಗಿನ ಕೊಳೆಯನ್ನು ಕಳ್ಕೊಳ್ಳಿಕ್ಕೆ ಅನ್ನೋದು ಒಂದು ಸತ್ಯ. ಅದರ ಜೊತೆಗೆ ನಮಗೆ ಹೊರಗಿನಿಂದ ಮೈಯ ಕೊಳೆಯನ್ನು ತೆಕ್ಕೊಳ್ಳಿಕ್ಕೆ ಬೇಕಾದಷ್ಟು ಅಡ್ವರ್ಟೈಸ್ಮೆಂಟ್ಗಳಿವೆ. ಈ ಸೋಪ್ ಬಳಸಿ, ಆ ಸೋಪ್ ಬಳಸಿ, ಮತ್ತೊಂದು ಸೋಪ್ ಬಳಸಿ ಅಂತ. ಆದರೆ ನಾವು ಈ ಸ್ನಾನದಲ್ಲಿ ಬರೀ ಮೈ ಮಾತ್ರ ತೊಳೆಯುವುದಲ್ಲ, ಮನಸ್ಸನ್ನೂ ತೊಳೆಯುವುದಿದೆ. ಯಾಕೆಂದರೆ ಮೈಯ ಕೊಳೆಗಿಂತ 1000 ಪಾಲು ಜಾಸ್ತಿ ಕೊಳೆ ಇರುವುದು ಮನಸ್ಸಿನಲ್ಲಿ. ಅದು ಕೊಳೆ ಶುದ್ಧ ಆಗದೆ ನಾವು ಎಷ್ಟು ಮೈಯಿಂದ ಮೀದು ಬಂದರೂ ಕೂಡ, ಸ್ನಾನ ಮಾಡಿ ಬಂದರೂ ಕೂಡ, ಅದನ್ನು ಮತ್ತೆ ನಾವು ಒಳ್ಳೆಯ ಕೆಲಸಕ್ಕೆ ಕೂತಾಗ ನಮ್ಮನ್ನು ದಾರಿ ಕೆಡಿಸತ್ತೆ ಹೊರತು ಹೆಚ್ಚು ಹೊತ್ತು ಕೂತ್ಕೊಳ್ಳಿಕ್ಕೆ ಬಿಡುವುದಿಲ್ಲ. ನಮಗೊಂದು ಅನುಭವ ಇದೆ, ಕೂತು ತಕ್ಷಣ ಎಷ್ಟೊತ್ತಿಗೆ ಟೈಮ್ ಆಗುತ್ತೆ ಅಂತ ಒಂದು ಟೆನ್ಷನ್ ಇರುತ್ತೆ. ಇಲ್ಲ, ನಾವು ಅದನ್ನು ಯಾವಾಗ ಬೇಗ ಬಿಟ್ಟು ಬೇಗ ಒಂದು ಶಬ್ದ ಆಗಬೇಕಷ್ಟೇ. ಹೊರಗಿನಿಂದ ನೋಡುವವರಿಗೆ ಒಳಗಿಂದ ಶಬ್ದ ಆಯಿತು, ಪಾತ್ರೆ ಶಬ್ದ ಆಗ್ತಾ ಇದ್ದರೆ ಜಪ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ಬೇಕು. ಅಷ್ಟಕ್ಕೋಸ್ಕರ ನಮ್ಮ ಪಾತ್ರೆಯ ಸದ್ದಿರುತ್ತೆ. ಅದು ಯಾಕಾಗತ್ತೆ ಅಂದರೆ ನಮ್ಮ ಮನಸ್ಸಿನಲ್ಲಿ ಅಂಥ ದೋಷಗಳು ತುಂಬ್ಕೊಂಡ್ಬಿಟ್ಟಿದೆ. ಅದನ್ನು ಕೊಳೆಯನ್ನು ಪರಿಹಾರ ಮಾಡುವುದು ಹೇಗೆ? ನೀವು ಮೈಯ ತೊಳೆಯುವಾಗಲೇ ಮನಸ್ಸನ್ನು ತೊಳಿಲಿಕ್ಕಾಗತ್ತೆ ಎಂದರು. ಹೇಗೆ ತೊಳಿಬೇಕು ಅನ್ನೋದನ್ನು ಅವರು ಹೇಳ್ತಾರೆ. ಶೌಚೇ ಯತ್ನ ಸದಾ ಕಾರ್ಯ ಶೌಚಮೂಲೋ ದ್ವಿಜಸ್ಮೃತಃ ಶೌಚಾಚಾರ ವಿಹೀನಸ್ಯ ಸಮಸ್ತ ನಿಷ್ಫಲಾ ಕ್ರಿಯಾ. ಎಲ್ಲ ಕ್ರಿಯೆಗಳು ವ್ಯರ್ಥ ಆಗುತ್ತೆ ಶುಚಿ ಇಲ್ಲದೆ ಹೋದರೆ. ಶುಚಿ ಅಂದರೆ ನಾವು ಇವತ್ತು ಅದನ್ನು ಮಡಿ ಅನ್ನೋ ಶಬ್ದದಿಂದ ಹೇಳ್ತೇವೆ. ಅದು ಕನ್ನಡದ ಮಡಿ ಅಂದರೆ ಇನ್ನೊಂದು ಅರ್ಥದಲ್ಲಿ ಮಡಿ ಅಂತಿದೆ ಶಬ್ದ, ಸಾಯೋದು ಅಂತ. ಆ ಅರ್ಥಕ್ಕೆ ಬರಬಾರ್ದು. ಆದರೆ ನಮ್ಮ ಪರಿಸ್ಥಿತಿ ಕೆಲವೊಮ್ಮೆ ಹಾಗಾಗಿಬಿಟ್ಟಿದೆ. ಅದನ್ನೇ ಬಹಳ ಗಮನಿಸ್ತೇವೆ ಹೊರತು ಅದರಿಂದ ಮುಂದೆ ಏನಾಗಬೇಕು ಅದನ್ನು ನಾವು ಗಮನಿಸುವುದೇ ಇಲ್ಲ. ಇದರಿಂದಾಗಿ ಎಷ್ಟೋ ಸರ್ತಿ ಇವತ್ತಿನ ಹೊಸ ತಲೆಗಳು, ಹೊಸ ಮನಸ್ಸಿನ ಆಲೋಚನೆಗಳು ಬರೀ ಇಷ್ಟನ್ನೇ ಮಾಡೋದಾದರೆ ಇದನ್ನು ಯಾಕೆ ಮಾಡಬೇಕು? ಒಂದು ತಿಳ್ಕೊಳ್ಬೇಕು ನಾವು, ಇವತ್ತು ವೈದ್ಯಕೀಯ ಕ್ಷೇತ್ರ ಅಥವಾ ಹೊರಗಿನ ಯಾವುದೇ ಕ್ಷೇತ್ರದಲ್ಲೂ ಹೈಜೀನಿಕ್ ಆಗಿರುವುದು ಅಂತ ನಾವೇನು ಹೇಳ್ತೇವೋ ಅದನ್ನೇ ನಾವು ನಿತ್ಯದಲ್ಲಿ ನಮ್ಮ ಕರ್ಮಗಳಿಗೆ ನಾವು ಶುದ್ಧ ಇರಬೇಕು ಅನ್ನೋದಕ್ಕೋಸ್ಕರ ಇಷ್ಟು ವ್ಯವಸ್ಥೆಯನ್ನು ಹೇಳಿದ್ದಾರೆ. ಮೃತ್ತಿಕೆಯಲ್ಲಿ ಸ್ನಾನ ಮಾಡಬೇಕು, ಮೈಯನ್ನು ಮಣ್ಣಿನಿಂದ ತೊಳಿಬೇಕು ಅಂತ ಹೇಳ್ತಾರೆ. ಮೃತ್ತಿಕೆ ಹನಮೇ ಪಾಪಂ, ಮೃತ್ತಿಕೆ ತಾಯಿಯೇ ನೀನು ನನ್ನ ಮೈಯಲ್ಲಿರುವ ಕೊಳೆಯನ್ನು ಕಳೆಯಿರಿ ಅಂತ. ನಾವು ಚೆನ್ನಾಗಿ ಸೋಪು ಹಾಕಿ ತಿಕ್ಕಿ ಗಂಧಕವನ್ನು ಚೆನ್ನಾಗಿ ಚರ್ಮವನ್ನು ಸುಟ್ಟಿದ್ದೇವೆ. ಅಂದರೆ ಕೊನೆಗೊಂದು ದಿವಸ ಸುಡ್ಲಿಕ್ಕೆ ಮಕ್ಕಳಿಗೆ ಸುಲಭ ಆಗಲಿ ಅಂತನೋ ಏನೋ ಗೊತ್ತಿಲ್ಲ. ಆದರೆ ಅಕಸ್ಮಾತ್ ಚರ್ಮದ ಏನಾದರೂ ಸಮಸ್ಯೆ ಬಂದರೆ ನೀವು ಡಾಕ್ಟ್ರ್ ಹತ್ರ ಹೋದರೆ ಅವ್ರು ಫಸ್ಟ್ ಹೇಳೋದು ನಿಮಗೆ, ದಯವಿಟ್ಟು ಇನ್ನು ಮುಂದೆ ಸೋಪ್ ಯೂಸ್ ಮಾಡಬೇಡಿ. ನೀವು ಪ್ರಕೃತಿ ಚಿಕಿತ್ಸಾಲಯಕ್ಕೆ ಹೋದರೆ ಗೊತ್ತಿರುತ್ತೆ. ಅವ್ರೇನು ಮಾಡ್ತಾರೆ, ಮೈಗೆ ಚೆನ್ನಾಗಿ ಮಣ್ಣು ಮೆತ್ತಿ ಸೂರ್ಯನ ಮುಂದೆ ನಿಲ್ಲಿಸ್ಬಿಡ್ತಾರೆ. ನಾವಾಗ ತಟ್ಟಿರೆ ಅಂತರ ನಿಂತಿರ್ತೀವಿ, ಮನೆ ಮುಂದೆ ದೃಷ್ಟಿ ಬೊಂಬೆ ನಿಲ್ಲಿಸಿರ್ತಾರಲ್ಲ ಹಾಗೆ. ಆವಾಗ ನಮ್ಗೆ ಅದೆಲ್ಲ ವೈದ್ಯಕೀಯ ಚಿಕಿತ್ಸೆಯಲ್ಲಿ ಸರಿ ಅಂತ ಅನಿಸುತ್ತೆ. ಆದರೆ ನಮ್ಮ ಹಿಂದಿನವರು ಹೇಳಿದ್ರು, ನಿತ್ಯವೂ ಮೈಗೆ ಮಣ್ಣು ಹಾಕಿ ತೊಳೆದ್ರೆ, ಇದು ಬೇಕಾದರೆ ನೀವು ಸ್ವಂತ ಅನುಭವಕ್ಕೆ ತಂದುಕೊಳ್ಬಹುದು, ನೀವು ಮೃತ್ತಿಕೆಯಲ್ಲಿ ಸ್ನಾನ ಮಾಡಿದರೆ ನೀವು ಎಷ್ಟೇ ಬೆವತ್ರೂ ಕೂಡ ಕೆಟ್ಟ ಪರಿಮಳ ಬರುವುದೇ ಇಲ್ಲ. ಇದು ನೀವು ಪ್ರಾಕ್ಟೀಸ್ ಮಾಡ್ಬೋದು. ನಾನು ಇನ್ನೊಬ್ಬರನ್ನೇ ನೋಡಿ ಹೇಳೋದಲ್ಲ, ನನಗೆ ಸ್ವತಃ ಅನುಭವ ಆಗಿದ್ದಕ್ಕೆ ಹೇಳ್ತಾ ಇದ್ದೀನಿ. ಮೈಯ ಚರ್ಮದ ರೋಗಗಳೇ ಬರುವುದಿಲ್ಲ. ಎರಡನೇದು, ನಾವು ಬೆವರಿದ್ರೆ ಸ್ವಲ್ಪವೂ ಕೆಡುಕಿನ ವಾಸನೆ ಬರುವುದಿಲ್ಲ. ಇದು ಮಣ್ಣನ್ನು ನಾವು ದೇಹಕ್ಕೆ ಹಚ್ಚಿಕೊಳ್ಳುವುದರ ಪ್ರಭಾವ. ಹಾಗೆ ಅಂತ ಹೇಳಿ ಸಿಕ್ಕಾಪಟ್ಟೆ ಮಣ್ಣನ್ನು ಉಪಯೋಗಿಸಿ ನಿಮ್ಮ ಬಾತ್ರೂಮನ್ನು ಬ್ಲಾಕ್ ಮಾಡಿ ಮನೆಯವ್ರ ಹತ್ರ ಬಯಸ್ಕೋಬೇಡಿ. ಒಂದು ವಾರದಲ್ಲಿ ಒಂದು ದಿವಸ ಅಂತ ಇಟ್ಕೊಳ್ಳಿ. ಅಕಸ್ಮಾತ್ ನಿಮ್ಗೆ ಒಂದೇ ಸರ್ತಿಗೆ ಅಭ್ಯಾಸ ಆಗಲಿಲ್ಲ ಅಂದರೆ ಶುಚಿಯ ಗಮನದ ಜೊತೆಗೆ ಮನೆಯ ವ್ಯವಸ್ಥೆಯನ್ನು ನಾವು ನೋಡ್ಕೊಳ್ಬೇಕು. ನಮಗೆ ಕೆಲವು ಸಮಸ್ಯೆಗಳು ಹಿಂದೆ ಇದನ್ನು ಯಾಕೆ ಅಷ್ಟು ಒತ್ತು ಕೊಟ್ಟು ಹೇಳಿದ್ರು ಅಂದರೆ, ನಾವು ಹೋಗಿ ಸ್ನಾನ ಮಾಡ್ತಾ ಇದ್ದದ್ದು ಬಾವಿ ಕಟ್ಟೆ ಎದುರುಗಡೆಯ ಜಾಗದಲ್ಲಿ. ಅದು ತೋಟಕ್ಕೆ ಯಾವುದೋ ಗಿಡಕ್ಕೆ ಹೋಗ್ತಾ ಇತ್ತು, ಸಮಸ್ಯೆ ಆಗ್ತಾ ಇರಲಿಲ್ಲ. ನಾವೀಗ ಯಾವುದೋ ಕೋಣೆಯ ಮಧ್ಯದಲ್ಲಿ, ನಾವು ತುಂಬ ನಾಚಿಕೆ ಉಳ್ಳವರಾಗ್ಬಿಟ್ಟಿದ್ದೀವಿ. ಎಲ್ಲ ಕೋಣೆ ಒಳಗೆ ಬಚ್ಚಿಕೊಂಡು ಸ್ನಾನ ಮಾಡಬೇಕಾದ ಪ್ರಸಂಗ ಇದೆ. ನದಿಯಲ್ಲಿ ಹೋಗಿ ಸ್ನಾನ ಮಾಡ್ತಾ ಇದ್ವಿ, ಆಗ ಅದು ಒಂದು ಸರ್ತಿ ಮುಳುಗಿ ಎದ್ದರೆ ಎಲ್ಲ ಮೈಯ ಮಣ್ಣು ತಾನಾಗಿ ಹೊರಗೆ ಹೋಗ್ತಾ ಇತ್ತು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ನಮ್ಮ ಸ್ನಾನದ ರೂಪ ಬದಲಾಗಿದೆ. ಅದರಿಂದಾಗಿ ನಮಗೆ ಈ ಹಳೆಯ ಚಿಕಿತ್ಸೆಯನ್ನು ಹಾಕೊಳ್ಳೋಣ ಅಂತ ಅಕಸ್ಮಾತ್ ಮನಸ್ಸು ಮಾಡಿದರೂ ಮನೆಯವ್ರ ಹತ್ರ ಎಲ್ಲ ಬಯಸ್ಕೊಂಡು 10 ದಿವಸಕ್ಕೊಮ್ಮೆ ಪ್ಲಂಬರನ್ನು ಕರೆಸೋ ಪ್ರಸಂಗ ಬಂದುಬಿಡುತ್ತೆ. ಅದರಿಂದಾಗಿ ಅದನ್ನು ಸ್ವಲ್ಪ ಯೋಚನೆ ಮಾಡಿ, ಹೇಗೆ ಮಾಡಿದರೆ ನಿಮ್ಮ ವ್ಯವಸ್ಥೆಗೆ ಅನುಕೂಲ ಆಗುತ್ತೋ ಹಾಗೆ ಮಣ್ಣನ್ನು ಉಪಯೋಗಿಸಿ ಸ್ನಾನವನ್ನು ಮಾಡುವುದರಿಂದ ಮನಸ್ಸು ಎಷ್ಟು ಫ್ರೆಶ್ ಆಗುತ್ತೆ ಗೊತ್ತಾ. ಮನಸ್ಸು ಫ್ರೆಶ್ ಆಗುತ್ತೆ ಅನ್ನೋದು ಮಾತ್ರ ದಿಟ. ದೇಹವೂ ಫ್ರೆಶ್, ಅದು ಸಹಜ. ಒಂದೇನು ಗೊತ್ತಾ, ದೇಹ ಸಹಜವಾಗಿ ಫ್ರೆಶ್ ಅನಿಸಿದ್ರು ಅಂದರೆ ತಕ್ಷಣ ಮನಸ್ಸು ತಾನಾಗದ್ರ ಜೊತೆಗೆ ಫ್ರೆಶ್ ಆಗಿಬಿಡುತ್ತೆ. ಇದರ ಜೊತೆಗೆ ಇದಿಷ್ಟು ಮೆಟೀರಿಯಲ್ ಆದ ವಸ್ತುಗಳನ್ನು ಬಳಸಿ, ಇದರ ಜೊತೆಗೆ ನಮಗೇನು ಹೇಳಿದರು, ನಮಗೊಂದು ಆಶ್ಚರ್ಯ ಆಗಬಹುದು. ನಾವು ಏನೇ ಮಾಡಬೇಕು ಅಂದರೆ ನಮ್ಮ ಪ್ರಾಚೀನರು ಅದಕ್ಕೊಂದು ಶ್ಲೋಕ, ಅದಕ್ಕೊಂದು ಚಿಂತನೆ. ನೀವು ನಮಸ್ಕಾರ ಮಾಡ್ತೀರಾ, ಅದಕ್ಕೊಂದು ಶ್ಲೋಕ. ನೀವು ಎಲ್ಲೋ ಅದು ಇನ್ನು ಒಂದೊಂದು ದೇವರಾದರೆ ಒಂದೊಂದು ಥರದ ಶ್ಲೋಕ. ಇನ್ನೆಲ್ಲೋ ಮರಕ್ಕೆ ಪ್ರದಕ್ಷಿಣೆ ಬರ್ತಿರೋ ಅಶ್ವತ್ಥ ವೃಕ್ಷಕ್ಕೊಂದು ಶ್ಲೋಕ. ಇನ್ನೆಲ್ಲೋ ನಾಗನಿಗೆ ಹೋಗಿ ನಮಸ್ಕಾರ ಮಾಡ್ತಿರೋ ಅದಕ್ಕೊಂದು ಶ್ಲೋಕ. ದೊಡ್ಡವ್ರಿಗೆ ನಮಸ್ಕಾರ ಮಾಡ್ತಿರೋ ಅದಕ್ಕೊಂದು ಶ್ಲೋಕ. ತಲೆಗೆ ಎಣ್ಣೆ ಹಚ್ಕೋತಿರೋ ಅದಕ್ಕೊಂದು ಶ್ಲೋಕ. ಅಥವಾ ಊರಿಗೆ ಹೊಸದಾಗಿ ಹೊರಡ್ತಾ ಇದ್ದೀರೋ ಅದಕ್ಕೊಂದು ಶ್ಲೋಕ. ನೀವು ಹೀಗಿದ್ದಕ್ಕೆ ಹೀಗಿಲ್ಲ ಅಂತಿಲ್ಲ, ಪ್ರತಿಯೊಂದು ಸಂಘ. ಆದರೆ ಅದಷ್ಟೂ ಕೂಡ ನೀವು ಶ್ಲೋಕದ ಅರ್ಥ ತಿಳ್ಕೊಂಡ್ರೆ ಬಹಳ ಅರ್ಥಪೂರ್ಣ.
ಊಟ ಆದಮೇಲೆ ಕೈಯನ್ನು ತೊಳೆದು ಕೈಯ ಹೆಬ್ಬೆರಳಿನ ನೀರನ್ನು ಕಣ್ಣಿಗೆ ಮುಟ್ಟಿಸಿಕೊಂಡು ಒಂದು ಶ್ಲೋಕ ಹೇಳಿ ಹೇಳ್ತಾರೆ ಮಕ್ಕಳಿಗೆ. ಅಂದರೆ ಹೇಳಿಕೊಡ್ತಾರೆ, ಪುರಾಣದಲ್ಲೇ ಇದೆ ಆ ಮಾತು. ಶರ್ಯಾತಿಂಚ ಸುಕನ್ಯಾಂಚ ಚ್ಯವನಂ ಚೇಂದ್ರಮಶ್ವಿನೌ ಭೋಜನಾಂತೆ ಸ್ಮರೇದ್ಯಸ್ತು ತಸ್ಯ ಚಕ್ಷುರ್ನ ಹೀಯತೆ. ಶ್ಲೋಕ ಒಂಚೂರು ಬದಲಾಗಿಯೂ ಬೇರೆ ಥರನೂ ಇದೆ, ಅದರ ಅಭಿಪ್ರಾಯ ಒಂದೇ. ಊಟ ಆದ ಬಳಿಕ ನಾವು ದೇವರ ನೈವೇದ್ಯವನ್ನು ತಟ್ಟೆಯಲ್ಲಿ ಹಾಕಿಕೊಂಡು ಅಥವಾ ಎಲೆಯಲ್ಲಿ ಹಾಕಿಕೊಂಡು ತುಪ್ಪವನ್ನು ಕಲಸಿ, ಅಷ್ಟು ಪದಾರ್ಥವನ್ನು ಕಲಸಿ ಎಲ್ಲ ಊಟ ಆದಮೇಲೆ ಆ ತುಪ್ಪ ಕಲಸಿದ ಅನ್ನ ಮತ್ತು ಆ ಬಿಸಿಯಾದ ಅನ್ನ, ನಾವು ತಂಗಳನ್ನನೇ ಪೆಟ್ಟಿಗೆಯಲ್ಲಿಟ್ಟು ತಿನ್ನೋರಾದರೆ ಏನು ಮಾಡಲಿಕ್ಕಾಗಲ್ಲ. ಆದರೆ ಸಹಜವಾಗಿ ಆ ರೀತಿ ಸ್ವಚ್ಛವಾಗಿ ದೇವರಿಗೆ ನಿವೇದಿಸಿದ ಅನ್ನವನ್ನು ನಾವು ತಿಂದು ಕೈಯನ್ನು ತೊಳೆದ ಮೇಲೆ ಈ ಬೆರಳಿನಿಂದ ನೀರು ಹಾಕ್ಕೊಳ್ತೇವಲ್ವ, ಈ ನಾನಾಗ ಹೇಳಿದೆ, ಈ ಕೈಯಲ್ಲಿ ಯಾವಾಗಲೂ ಪ್ರಾಣಶಕ್ತಿ ಹರಿತಾ ಇರುತ್ತೆ. ಅದರಲ್ಲಿ ಈ ಬೆರಳು ಅನ್ನೋದು ಕಣ್ಣಿಗೂ ಬಹಳ ಸಂಬಂಧ ಇರುವ ಒಂದು ವಿಶಿಷ್ಟವಾದ ಪ್ರಾಣಶಕ್ತಿ ಹರಿಯುವ, ಕಣ್ಣಿಗೆ ಸಂಬಂಧ ಇರುವ ಬೆರಳು. ಅದನ್ನು ನಾವು ಕಣ್ಣಿಗೆ ನೀರನ್ನು ಬಿಟ್ಟುಕೊಂಡೆವು ಅಂದರೆ ಅಕಸ್ಮಾತ್ ಕಣ್ಣಿನ ದೋಷ ಇದ್ದರೆ ಹೋಗುತ್ತೆ, ಇಲ್ಲ ಅಂತಾದರೆ ಯಾವತ್ತೂ ಮುಂದೆ ಬರುವುದಿಲ್ಲ. ಅಷ್ಟು ಈ ಹೆಬ್ಬೆರಳಿನ ನೀರಿಗೆ ನಾವು ಕಣ್ಣಿಗೆ ಮುಟ್ಟಿಸಿಕೊಳ್ಳುವುದರಲ್ಲಿ ಸಂಬಂಧ ಇದೆ. ಇದು ಒಂದು ಚಿಕಿತ್ಸೆ. ಇದರ ಜೊತೆಗೆ ಒಂದು ಆ ಕಥೆಯನ್ನು ನೆನಪಿಸ್ಕೊಳ್ಳೋದು. ಅಲ್ಲಿ ಏನಾಗುತ್ತೆ, ಚ್ಯವನ ಮಹರ್ಷಿಗಳಿಗೆ ಅಶ್ವಿದೇವತೆಗಳಿಂದ ಮತ್ತೆ ವಾಪಸ್ ಕಣ್ಣು ಬರುತ್ತೆ. ಸುಕನ್ಯೆ ಕಣ್ಣನ್ನು ಚುಚ್ಚಿ ಕೊನೆಗೆ ಅವನನ್ನು ಮದುವೆ ಆದ ಮೇಲೆ ಅಶ್ವಿದೇವತೆಗಳ ಅನುಗ್ರಹದಿಂದ ಕಣ್ಣು ಬರುತ್ತೆ ಅನ್ನುವ ಕಥೆ ಇದೆ. ಆ ಕಥೆಯನ್ನು ನೆನಪಿಸಿಕೊಂಡು ನಾವು ಕಣ್ಣಿಗೆ ಆ ನೀರನ್ನು ಹಾಕಿಕೊಂಡದ್ದು ಹೌದಾದರೆ ನಮ್ಮ ಕಣ್ಣಿಗೆ ಯಾವತ್ತೂ ದೋಷ ಬರುವುದಿಲ್ಲ. ಹೀಗೆ ಪ್ರತಿಯೊಂದು ಕ್ರಿಯೆಗೂ ಒಂದು ಶ್ಲೋಕ, ಒಂದು ಕಥೆ, ಒಂದರ ಜೊತೆಗೆ ನಮ್ಮ ಅಭ್ಯಾಸ ಹೇಗಿರಬೇಕು ಅನ್ನೋದನ್ನು ತೋರಿಸಿಕೊಡ್ತಾನೆ. ಅದನ್ನು ನಾವು ಪ್ರಾಕ್ಟೀಸ್ ಮಾಡಿಸಿದರೆ ನಮಗೆ ಯಾವತ್ತೂ ಆರೋಗ್ಯದ ಬಗ್ಗೆ ನಾವು ಇವತ್ತೇನು, ಹಿಂದೆ ಎಲ್ಲ ಕುಲಪುರೋಹಿತರು ಅಂತ ಇರ್ತಿದ್ರು, ಮಸ್ಟ್ ಅವ್ರ ಮನೆಯಲ್ಲಿ ಏನಾದರೂ ಸರಿ ಒಂದು ಕುಲಪುರೋಹಿತರು ಇರಲೇಬೇಕು. ಇವತ್ತು ನಮಗೆ ಫ್ಯಾಮಿಲಿ ಡಾಕ್ಟ್ರು ಅಂತ ಇರ್ತಾರೆ. ಏನಾದರೂ ಸರಿ ಒಬ್ಬರು ಏನಾದರೂ ರೋಗ ಬಂದೇ ಬರುತ್ತೆ, ದಿನಕ್ಕೊಂದು ಡಬ್ಬದಲ್ಲಿ ನಮಗೆ ಮಾತ್ರೆಗಳು ರೆಡಿ ಇರುತ್ತೆ, ಇಷ್ಟು ತಿನ್ನಬೇಕು ಅಂತ. ಆ ಸ್ಥಿತಿಗೆ ಬರೋದಕ್ಕೆ ಕಾರಣ ನಮ್ಮ ಲೈಫ್ ಸ್ಟೈಲನ್ನು ನಾವು ಬದಲಾಯಿಸಿಕೊಂಡದ ಕಾರಣ. ತೀರಾ ಬದಲಾಯಿಸ್ಕೊಳ್ಬಾರ್ದು ಅಥವಾ ತೀರಾ ಅದಕ್ಕೆ ಮುಳುಗಲೂಬಾರ್ದು, ಅರ್ಥ ತಿಳ್ಕೊಳ್ಬೇಕು ಅನ್ನೋದು ತಾತ್ಪರ್ಯ ಅಷ್ಟೇ. ಸ್ನಾನ ಮಾಡುವಾಗ ನಾವು ಪಾತ್ರೆಯಲ್ಲಿ ಎಲ್ಲೋ ನೀರು ಇಟ್ಟುಕೊಂಡಿದ್ದೇವೆ, ಅದನ್ನು ಮುಟ್ಟಿಕೊಂಡು ಗಂಗೆ ಚ ಯಮುನೆ ಚೈವ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲೇಸ್ಮಿನ್ ಸನ್ನಿಧಿಂಕುರು ಅಂತ ಸ್ನಾನದ ಹೊತ್ತಿಗೆ ಆ ಎಲ್ಲ ಗಂಗಾದಿ ಅಭಿಮಾನಿ ದೇವತೆಗಳನ್ನು ನೀರಿನಲ್ಲಿ ಸ್ಮರಣೆ ಮಾಡಬೇಕು ಅಂತ. ಸರ್ವಾಹ ಗಂಗಾಹ ಸಮುದ್ರಗಾಹ ಅಂತ ಎಲ್ಲ ನದಿಗಳು ಕೂಡ ಗಂಗೆಯ ಸಾನ್ನಿಧ್ಯವನ್ನು ಹೊಂದಿದೆ. ನಾವು ನೆನಪಿಸಿಕೊಂಡ್ರೆ ಅದರ ಅನುಗ್ರಹ ಆಗುತ್ತೆ. ನಾವು ಗಂಗೆಗೆ ಹೋಗಿ ಬಂದಾಗಲೂ ಶುದ್ಧ ಆಗಲ್ಲ, ಇನ್ನು ನೀರಿನಿಂದ ಶುದ್ಧ ಆಗ್ತೇವಾ? ಹೀನ ಗುಣಗಳ ಹಿಂಗದೆ ಗಂಗೆಯ ಸ್ನಾನವ ಮಾಡಿದರೇನು ಫಲ? ಗಂಗೆಯಲ್ಲಿ ಮುಳುಗುವಾಗಲೂ ನಮ್ಮ ಎಚ್ಚರ ಏನು ಗೊತ್ತಾ? ನನ್ನ ಮನಸ್ಸಿನ ದೋಷ ಹೋಗಲಿ, ನನ್ನ ಮೈಯ ಕೊಳೆ ಹೋಗಲಿ, ನನ್ನ ಮಾನಸಿಕ ಚಿಂತನೆಗಳು ದುರುದ್ದೇಶದಿಂದ ಕೂಡಿದರೆ ಅದು ಪೂರ ನಿಷ್ಫಲ ಆಗಲಿ, ಅದು ಕೆಡುಕನ್ನು ಯಾರ ಮೇಲೂ ನಾವು ಆಲೋಚನೆ ಮಾಡದ ಹಾಗಾಗಲಿ ಅಂತ ಹೇಳಿ ಮುಳುಗಬೇಕು ಅಂತ.